श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। जय गुरुदेव, जय ಶ್ರೀರಾಮ್. ಕೃಷ್ಣ ಭಗವಂತನ ಆಶೀರ್ವಾದವನ್ನು ತಗೊಂಡು ಭಗವದ್ಗೀತೆ ಉಪನ್ಯಾಸಗಳನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಎರಡನೇ ಭಾಗ 15ನೇ ಅಧ್ಯಾಯ ನೋಡ್ತಾ ಇದ್ದೀವಿ. 15ನೇ ಅಧ್ಯಾಯ. ಸೊ ಇವತ್ತು ನಾವು 3ನೇ ಎಪಿಸೋಡ್ ನೋಡಬೇಕಾಗಿದೆ. 139 ಚಾಪ್ಟ್ರು ಭಗವತ್ ಪ್ರಾಪ್ತಿ ಯಾರಿಗಪ್ಪ ಆಗುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಸಿಗುತ್ತೆ ಇವಾಗ. ಇದು 15ನೇ ಅಧ್ಯಾಯದ 4-5 ಶ್ಲೋಕಗಳನ್ನ ವಿವರಿಸಿರ್ತಾರೆ. ನೋಡ್ತಾ ಹೋಗೋಣ. ಹಿಂದೆ ನಾವು ಏನು ನೋಡಿದ್ವು ಅದನ್ನು ಮೆಲ್ಕು ಹಾಕ್ಕೊಂಡು ಮುಂದಕ್ಕೆ ಹೋಗೋದು ನಮ್ಮ ಕರ್ತವ್ಯ. ಈ 15ನೇ ಅಧ್ಯಾಯ ಒಟ್ಟು 18 ಅಧ್ಯಾಯಗಳ ಸಾರಾಂಶ ಇದೆ ಅಂತ ಸ್ವಾಮಿಗಳು ಹೇಳ್ತಾ ಇರ್ತಾರೆ. ಯಾಕೆ ಅಂತಂದರೆ, ಏನು ನಾವು 2ನೇ ಅಧ್ಯಾಯದಲ್ಲಿ ನಿತ್ಯಾನಿತ್ಯ ವಸ್ತುಗಳ ವಿವೇಕ ನೋಡಿದ್ವು, ಅದನ್ನು ಇಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಹೇಗೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞ ವಿಭಾಗ ಯೋಗ, ಕ್ಷೇತ್ರ ಅಂತನ್ನೋದನ್ನು ಅನಾತ್ಮ, ಅನಿತ್ಯ, ನಿಜವಾಗ್ಲೂ ಇಲ್ಲದೆ ಇರೋದು, ಕ್ಷೇತ್ರಜ್ಞ ಅನ್ನೋದನ್ನು ಆತ್ಮನಿಗೆ ಹೋಲಿಸಿ ಎಕ್ಸ್ಪ್ಲೈನ್ ಮಾಡಿ, ಈ ಕ್ಷೇತ್ರಜ್ಞಗಳನ್ನು ಬಿಡಿಸ್ಕೊಂಡು ಯಾರು ತತ್ವದಲ್ಲಿ ನಿಲ್ತಾರೋ ಅನ್ನೋದಕ್ಕೆ ಅಮಾನಿತ್ವಾದಿ ಸಾಧನೆಗಳನ್ನ ಹೇಳಿದ್ರು. ಇಲ್ಲೂ ಕೂಡ ಅದೇ ರೀತಿ ಬೇರೆ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಹೇಗೆ ತಿಳಿಸ್ತಾ ಇದ್ದಾರೆ? ಇಲ್ಲಿ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾರೆ. ಇಲ್ಲಿ ಬೇರು ಮೇಲಿದೆ, ಕೆಳಗಡೆ ಮರ ಇದೆ ಅಂತ ಅರ್ಥ. ಇದರ ಅರ್ಥ ಏನು ಅಂತಂದ್ರೆ, ನಿಜವಾಗ್ಲೂ ಆ ಮರಕ್ಕೆ ಬೇರು ತುಂಬ ಮುಖ್ಯ. ಬೇರು ಎಲ್ಲಿರುತ್ತೆ? ಒಳಗಡೆ ಇರುತ್ತೆ, ಕಾಣೋದಿಲ್ಲ. ಆ ಬೇರಿನಿಂದಲೇ ನೀರಿನ ಅಂಶ, ಫಲದ ಅಂಶ ಆ ಗಿಡ ಬೆಳಿಬೇಕಾದ್ರೆ ಹೇಗೆ ಸಹಾಯ ಆಗುತ್ತೋ ಹಾಗೆ ನಮಗೆ ಪ್ರಪಂಚ ತೋರ್ತಾ ಇರುತ್ತೆ. ಈ ಮೇಲ್ಗಡೆ ರೆಂಬೆ, ಕೊಂಬೆ, ಎಲೆ, ಹೂವು, ಹಣ್ಣು, ಕಾಯಿ ಇವೆಲ್ಲ ಪ್ರಪಂಚ ನಮ್ಗೆ ತೋರ್ತಾ ಇರುತ್ತೆ, ಬೇರೆ ಕಾಣೋದಿಲ್ಲ. ಹಾಗೆ ನಮ್ಗೆ ಈ ಪ್ರಪಂಚ ತೋರುತ್ತೆ, ಆದರೆ ಪರಮಾತ್ಮ ಕಾಣೋದಿಲ್ಲ. ಈ ಮರಕ್ಕೆ ಆಧಾರ ಬೇರೆ. ಬೇರೆ ನಮ್ಗೆ ಎಲ್ಲಿ ಕಾಣುತ್ತೆ? ನಮಗೆ ಗೊತ್ತಿವಾಗ ಮಕ್ಕಳು ಕೇಳ್ರಿ, ಬೇರೆ ಎಲ್ಲಿ ಕಾಣುತ್ತೆ? ಕಾಣೋದಿಲ್ಲ ಅಂತಾರೆ. ಎಲ್ಲಿ ಕಾಣುತ್ತವರು? ಪಾಪ ಚಿಕ್ಕವರು ಅವರು. ಹಾಗೆ ಅಲ್ಲಿ ನಾವು ಇದರಲ್ಲಿ ಚಿಕ್ಕವರು. ನಮಗೆ ಸಂಸಾರ ಕಾಣುತ್ತೆ, ಪರಮಾತ್ಮ ಕಾಣ್ತಾನ? ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳ್ತೀವಿ. ಆದ್ದರಿಂದ ಇಲ್ಲಿ ಆ ಪರಮಾತ್ಮನು ಜ್ಞಾನ ಸ್ವರೂಪನು, ಆನಂದ ಸ್ವರೂಪನು, ಗಾಢ ನಿದ್ರೆಯಲ್ಲಿ ನಾವು ನೋಡ್ಕೊಂಡಿದ್ದೀವಿ. ಇನ್ನು ಎಚ್ಚರು ಕನಸುಗಳಲ್ಲಿ ತೋರುವ ಈ ದೃಶ್ಯ ಪ್ರಪಂಚ ನಿಜವಾಗ್ಲೂ ಇಲ್ಲ, ಅನಾತ್ಮ, ದುಃಖಾಲಯ ಅಂತ ಎಲ್ಲ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾವು ಇದರಲ್ಲಿ ತಾದಾತ್ಮ್ಯ ಹೊಂದ್ಬಿಟ್ಟಿದ್ವಿ. ನಮ್ಗೆ ಇದೇ ಸತ್ಯ, ನಮ್ಗೆ ಇದರಲ್ಲೇ ಸುಖ ಇದೆ ಅಂತ ಹೋಗ್ಬಿಟ್ಟಿದ್ದೀವಿ. ಸಿಗ್ತಾ ಇದೆಯಾ ಸುಖ? ಹುಟ್ಟು ಸಾವುಗಳಿಗೆ ಸಿಕ್ಕಾಕೊಂಡು ನಾವು ನರಳ್ತಾ ಇದ್ದೀವಿ. ಹಾಗಾದ್ರೆ ಇದನ್ನು ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದು. ಈಗ ಹಿಂದಿನ ಅಧ್ಯಾಯದಲ್ಲಿ ಏನಪ್ಪ ಹೇಳಿದ್ರು ಅಂತಂದ್ರೆ, ಈ ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ, ಮಾನವ ಜನ್ಮ ಬರು ಮುಖ್ಯದು ವ್ಯರ್ಥ ಮಾಡಿಕೊಳ್ಳದರಿ ಉಚ್ಚಪದಿರ ಅಂತ ಹೇಳಿದ್ದು ಚೆನ್ನಾಗಿ ತೋರಿಸ್ಕೊಟ್ರಲ್ಲಿ. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ, ನಾವು ಪಾಪ ಪುಣ್ಯ ಸಮವಾಗಿ ಮಾಡಿರೋದ್ರಿಂದ ಮನುಷ್ಯ ಜನ್ಮ ಬಂದಿದೆ. ನಮ್ಗೆ ಇವಾಗ ಗೊತ್ತಾಗೋತಿಲ್ಲ ಅದು. ಯಾರಿಗೆ ದೇವರೇ ಬೇಕು ಅನ್ನೋ ಆಸಕ್ತಿ, ಜಿಜ್ಞಾಸು ಇರುತ್ತೋ ಅವ್ರಿಗೆ ಚೆನ್ನಾಗಿ ಮನಸ್ಸಿಗೆ ನಾಟುತ್ತೆ. ಯಾವಾಗ ಇದು ಮನಸ್ಸಿಗೆ ನಾಟುತ್ತೋ ಆಗ ಅವ್ರ ಜೀವನದಲ್ಲೇ ಪರಮಾತ್ಮ ಒಂದು ಬಿಟ್ಟು ಮಿಕ್ಕಿರೋದು ಏನು ಬೇಡ ಅನ್ಸೋಕೆ ಶುರುವಾಗತ್ತೆ. ಹಾಗೆ ಅಂದರೆ ಇದು ಜಿಜ್ಞಾಸಾ ಭಕ್ತಿ ಬಂದಿರಬೇಕು.
ಆದ್ರಿಂದ ಇಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಏನ್ ತೋರಿಸಿದ್ರು, ಈ ಮನುಷ್ಯ ಜನ್ಮ ಪಾಪ ಪುಣ್ಯಗಳನ್ನ ಸಮವಾಗಿ ಮಾಡಿರೋದ್ರಿಂದ ಇನ್ನು ಅದಕ್ಕಿಂತ ಮೇಲಿಂದು ಪುಣ್ಯ ಜಾಸ್ತಿ ಆದರೆ ದೇವತಾ ಲೋಕ, ಪಾಪ ಜಾಸ್ತಿ ಆದರೆ ಈ ಪ್ರಾಣಿಗಳು, ಕುಪ್ಪಟೆ, ಈ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಕ್ರಿಮಿಕೀಟಗಳಾಗಿ ಹುಟ್ತೀವಿ. ಅದಕ್ಕೆ ಏನಪ್ಪ ಇರುತ್ತೆ, ಏನ್ ಫ್ರೀಡಮ್ ಇರುತ್ತೆ? ಅವಕ್ಕೆ ತಿನ್ನೋದು, ಮಲಗೋದು, ಮಕ್ಕಳು ಹಾಕೋದು, ಇಷ್ಟೇ ಅದಕ್ಕೆ ಫ್ರೀಡಮ್. ಮತ್ತಿನ್ನೇನೂ ಇಲ್ಲ. ಫ್ರೀಡಮ್ ಅಂದ್ರೆ ಅದು ಹೇಗೆ ಬಂದ್ರೆ ಹಾಗೆ ಮಾಡ್ಕೊಂಡು ಹೋಗುತ್ತೆ. ಹುಲ್ ಕೊಟ್ರೆ ಬರುತ್ತೆ, ಕಲ್ಲು ಹೊಡೆದ್ರೆ ಓಡೋಗುತ್ತೆ, ಅಷ್ಟೇ. ಅಷ್ಟೇ ವಿವೇಕ ಇರೋದು ಅದಕ್ಕೆ. ಮನುಷ್ಯರು ನಾವು ಇಷ್ಟೇ ಮಾಡಿದ್ರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಏನು ಇಲ್ಲ. ಆದ್ರಿಂದ ಈ ಒಂದು ಪ್ರಪಂಚ ದುಃಖಾಲಯ ಅಂತ ನಾವು ಕಂಡ್ಕೋಬೇಕು. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಹುಟ್ಟಿದಾಗಿಂದ ಸಾಯುವವರೆಗೂ ಮಧ್ಯದಲ್ಲಾಗೋ 4 ಬದಲಾವಣೆಗಳು ತುಂಬಾ ಹಿಂಸೆ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಮೆಲುಕಾಕಿ, ಛೀ, ಇದು ಸಂಸಾರ ದುಃಖಾಲಯ, ಇದರಿಂದ ನಾನು ಬಿಡುಗಡೆ ಆಗ್ಬೇಕು ಅಂತ ಯಾರಿಗೆ ಆ ಜಿಜ್ಞಾಸೆ ಭಕ್ತಿ ಬರುತ್ತೋ ಅಂಥವ್ರಿಗೆ ಮಾತ್ರ. ನಾವು ಹೇಳಿದ್ವಲ್ಲ, ಆ ಇದರ ಹಿಂದೆ ಮಾಡಿದ್ದ ಭಗವದ್ಗೀತೆ ಎಷ್ಟನೇ ಅಧ್ಯಾಯ ನಾವು ಮಾಡಿದ್ದು? 7ನೇ ಅಧ್ಯಾಯದಲ್ಲಿ. ಅಲ್ಲಿ 4 ಥರ ಭಕ್ತರು ಹೇಳಿದಾಗ ಜಿಜ್ಞಾಸ ಭಕ್ತಿ ಹೇಗಿರಬೇಕು ಅನ್ನೋದನ್ನ ಮಾಡಿದ್ವಿ. ಜ್ಞಾಪಕ ಮಾಡ್ಕೊಳ್ರಿ. ಅವ್ರಿಗೆ ಮಾತ್ರ ಇದು ಸಾಧ್ಯ ಆಗುತ್ತೆ ಹೊರತು ಮಿಕ್ಕಿರೋ ಅವ್ರಿಗಿಂತ ಕೆಳಗಡೆ ಇರೋ 2 ಅರ್ಥಾರ್ಥಿ ಭಕ್ತರಿಗೆ ಇದು ಅರ್ಥ ಆಗೋದಿಲ್ಲ ಅಂತ ಹಿಂದೆ ನಾವು ಚೆನ್ನಾಗಿ ನೋಡ್ಕೊಂಡ್ವಿ. ಒಟ್ಟಿನಲ್ಲಿ ಈ ಪ್ರಾಣಿಗಳ ಜನ್ಮ ಕಾಲಕ್ಕೆ ಸಿಕ್ಬಿಡುತ್ತೆ, ಮತ್ತೆ ಅದನ್ನು ನಾವು ಸುಟ್ಟಾಕ್ತೀವಿ, ಅದನ್ನು ಸಾಯಿಸಾಕ್ತೀವಿ, ಮತ್ತೆ ಅದಕ್ಕೆ ಹಿಂಸೆ ಕೊಡ್ತೀವಿ, ಕತ್ತರಿಸ್ತೀವಿ. ಏನು ಮಾಡಿದ್ರೂ ಕೂಡ ಪಾಪ ಅದು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಸುಮ್ಮನೆ ಇರ್ಬೇಕಷ್ಟೆ. ಹಾಗೆ ಅದಕ್ಕೋಸ್ಕರ ಪ್ರಾಣಿಗಳ ಜನ್ಮಕ್ಕಿಂತ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದು. ಈವನ್ ದೇವತೆಗಳ ಜನ್ಮಕ್ಕಿಂತ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ತೋರಿಸ್ಕೊಟ್ಟಿದ್ರು. ಯಾಕೆ ಅಂತಂದ್ರೆ ದೇವತೆಗಳ ಜನ್ಮದಲ್ಲಿ ಈ ಸತ್ಯ ಸಂಕಲ್ಪರಾಗಿರ್ತಾರೆ. ಅವರು ನೆನ್ಸ್ಕೊಂಡಿದ್ ನಡೆದೋಗುತ್ತೆ, ಕೆಲಸ ಮಾಡ್ಬೇಕಾಗಿಲ್ಲ. ಅವರು ಬರೀ ಸಂಕಲ್ಪ ಮಾಡಿದ್ರೆ ಸಾಕು. ಮತ್ತೆ ಅವ್ರಿಗೆ ಯಾಕೆ ಬರುತ್ತೆ ವೈರಾಗ್ಯ? ಬರೋದಿಲ್ಲ. ಇನ್ನ ಇರೋದ್ರಲ್ಲಿ ಮನುಷ್ಯ ಜನ್ಮ ಅದಕ್ಕೆ ಶ್ರೇಷ್ಠ ಅಂತ ದಾಸರು ಹೋಗ್ಲಿರೋದು ಅಂತ ತೋರಿಸಿ, ಅದರಿಂದ ಈಗ ಆ ಜನಗಳಲ್ಲಿ ಭಗವತ್ ಪ್ರಾಪ್ತಿ ಯಾರಿಗಪ್ಪ ಆಗುತ್ತೆ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ಇಲ್ಲಿ ಜನಗಳು ಬೇಕಾದಷ್ಟು ಜನ ಇದ್ದಾರೆ ಪ್ರಪಂಚದಲ್ಲಿ, ತುಂಬಾ ಜನ ಅಂತವ್ರೆ. ಅದು ಮುಕ್ತರಾಗೋರ್ಗು ಕಷ್ಟಿದ್ದೀರ ಯಾವನೋ ಒಬ್ಬ. ಇನ್ನ ದೇವರೇ ಬೇಕು ಅಂತ ಹೊರಟವನು ಅವರೆಷ್ಟು ಜನ? ಅವನು ತುಂಬಾ ಕಡಿಮೆನೆ ಅಂತ ಹೇಳಿ ಇಲ್ಲಿ ಯಾರಿಗಾಗುತ್ತೆ ಅನ್ನೋದನ್ನ ವಿಚಾರ ತೋರಿಸ್ತಾ ಇದ್ದಾರೆ. ಆಸಕ್ತಿಯಿಂದ ಇದೆ, ನೋಡೋಣ. ಆ ಸಂಸಾರ ವೃಕ್ಷದಲ್ಲಿ ಎಲೆಗಳು ಅಂತಂದ್ರೆ ವೇದ ಇದ್ದಂಗೆ. ಯಾರು ವೇದವನ್ನ ಚೆನ್ನಾಗಿ ಬಲ್ಲವನಾಗಿರ್ತಾನೋ ಹಾಗೆ, ಹೇಗೆ ಆ ಮರಕ್ಕೆ ಎಲೆಗಳು ಮುಖ್ಯವೋ ಹಾಗೆ ನಮ್ಮ ಸಂಸಾರ ಸರಿಯಾಗಿ ನಾವು ನಡೆಸ್ಕೊಂಡು ಹೋಗ್ಬೇಕಾದ್ರೆ ವೇದಗಳು ಮುಖ್ಯ. ಅದರಲ್ಲಿ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡ. ಈಗ ನಾವು ಸಾಯಂಕಾಲ ರಾತ್ರಿ 9 ಗಂಟೆ ಇದರಲ್ಲಿ ಅದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಶ್ರೀ ಗೌಡಪಾದ ಹೃದಯದಲ್ಲಿ ಅದು ಚೆನ್ನಾಗಿ ನೋಡ್ತಾ ಇದ್ದೀವಿ. ಅಲ್ಲಿ ಅದರಲ್ಲಿ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮಗೆ. ಆದ್ದರಿಂದ ಈ ಒಂದು ಸಂಸಾರವನ್ನ ವಿರಕ್ತಿ ಬಂದು ಈ ಸಂಸಾರ ದುಃಖಾಲಯ ಅಂತ ಯಾರು ಚೆನ್ನಾಗಿ ಮನಸ್ಸಿನಲ್ಲಿ ಮೆಲ್ಕು ಹಾಕಿರ್ತಾರೋ ಅವ್ರಿಗೆ ಈ ಸಂಸಾರವನ್ನ ದಾಟೋದಕ್ಕೆ ಆಸಕ್ತಿ ಇರುತ್ತೆ, ಜಿಜ್ಞಾಸ ಇರುತ್ತೆ. ಅಂಥವ್ರು ಮಾತ್ರ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅವರು ಕೂಡ ಹೇಗಪ್ಪ ಇದನ್ನ ದಾಟ್ಕೊಂಡು ಹೋಗ್ತಾರೆ ಅಂದ್ರೆ ಅಸಂಗ ಅನ್ನೋ ಶಸ್ತ್ರದಿಂದ. ಮರವನ್ನ ಹೇಗೆ ಕಡಿಯಬಹುದು ನಾವು? ಅಸಂಗ ಅಂತ ಹೇಳ್ತಾರೆ. ಅಂದ್ರೆ ವಿವೇಕ ಅನ್ನೋ ಖಡ್ಗ, ಆ ಖಡ್ಗ ಹೇಗಿರ್ಬೇಕು? ವಿವೇಕದಿಂದ ಇರಬೇಕು, ಮತ್ತೆ ವೈರಾಗ್ಯದಿಂದ ಇರಬೇಕು. ಬರೀ ವಿವೇಕ ಇದ್ರೆ ಸಾಲದು. ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡಿಕೊಂಡು ಈ ಪ್ರಪಂಚದಲ್ಲಿ ನಾವು ನಚಿಕೇತನ ವೈರಾಗ್ಯ ಚಕ್ರವರ್ತಿಗಳಾಗಿರ್ಬೇಕು. ಹಾಗೆ ಆ ವೈರಾಗ್ಯ ಚಕ್ರವರ್ತಿ, ಅದ್ರ ಜೊತೆಗೆ ವಿವೇಕ ಇದ್ದು
ವೈರಾಗ್ಯ ಚಕ್ರವರ್ತಿ ವೈರಾಗ್ಯನಾಗಿದ್ದರೆ ಸಾಲದು, ಮತ್ತು ಅದ್ರ ಜೊತೆಗೆ ಇನ್ನೊಂದು ಬೇಕು, ಅಭ್ಯಾಸ. ಯಾವಾಗಲೂ ಒಂದ್ಸಾರಿ ನಮಗೂ ಬಂದ್ಬಿಡುತ್ತೆ, ಛೇ ಈ ಸಂಸಾರ ಬೇಜಾರಪ್ಪ, ಮುಕ್ತನಾಗ್ಬಿಡ್ಬೇಕು ಅಂತ. ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಅಭಾವ ವೈರಾಗ್ಯ ಅಂತ ಹಿಂದೆ ನೋಡಿದ್ವಿ ನಾವು. ಅಂಥ ವೈರಾಗ್ಯ ಅಲ್ಲ ಇದು, ಶಾಶ್ವತವಾದ ವೈರಾಗ್ಯ. ಪುರಂದರದಾಸರಿಗೆ, ಕನಕದಾಸರಿಗೆ ಇಂಥವ್ರಿಗೆ ಬಂದಂಥ ವೈರಾಗ್ಯ ಅಲ್ವಾ, ನಾವು ಮೊನ್ನೆ ನೋಡಿದ್ವಿ. ಅಂಥ ವೈರಾಗ್ಯ ಒಂದು ಸಲ ಬಂತು ಅಂದರೆ ಅವ್ರು ಹೇಗೆ ಕತ್ತರಿಸ್ತಾರೆ ಇದನ್ನು? ವಿವೇಕ, ವೈರಾಗ್ಯ, ಅಭ್ಯಾಸ ಅನ್ನೋ ಖಡ್ಗ ಅಸಂಗ ಶಸ್ತ್ರ, ಅದರಿಂದ ಈ ಮರವನ್ನು ಅಂದರೆ ಈ ಸಂಸಾರವನ್ನು ಕತ್ತರಿಸ್ಬೇಕು ಅಂತ ಹೇಳಿದರು. ಈಗ ಮುಂದಕ್ಕೆ ಹೋಗೋಣ. ಇನ್ನು ಇಲ್ಲಿ ಕರ್ಮಫಲದ ವಿಚಾರವನ್ನ ಹೇಳ್ತಾರೆ. ಇವಾಗ ಅದೊಂದು ಸ್ವಲ್ಪ ನೋಡೋಣ. ಯಾಕೆ ನಮಗೆ ಈ ಜನ್ಮ ಹುಟ್ಟುತ್ತೀವಿ, ಮತ್ತೆ ಸಾಯ್ತೀವಿ, ಬರ್ತೀವಿ ಅನ್ನೋದ್ರ ವಿಚಾರ ಇಲ್ಲಿ ತಿಳಿಸ್ತಾ ಇರೋದ್ರಿಂದ, ಈ ಕರ್ಮದ ಫಲ ಮಿಕ್ಕ ಮೇಲಿನ ಕೆಳಗಿನ ಲೋಕಗಳಲ್ಲಾಗಿರುತ್ತೆ. ಅಂದರೆ ನೀವು ದೇವತಾ ಲೋಕವಾಗಲಿ, ಮನುಷ್ಯ ಲೋಕ ಆಗಲಿ, ಅದಕ್ಕಿಂತ ಕೆಳಗಿಂದು ಕೀಳು ಜನ್ಮದ ಪ್ರಾಣಿಗಳ ಲೋಕವಾಗಲಿ, ಎಲ್ಲದಕ್ಕೂ ಕಾರಣ ಏನು? ಕರ್ಮಫಲ. ಅವರವರು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಕರ್ಮದ ವಿಶೇಷದ ಫಲದಿಂದ ನಮಗೆ ಈ ಜನ್ಮ ಸಿಕ್ಕಿದೆ ಅಂತಾರೆ. ಈ ಕರ್ಮ ಅಂತಿದೆಯಲ್ವಾ, ಬಹಳ ಇದರ ಆಳ ತುಂಬ ಆಳವಾಗಿರುತ್ತೆ, ಆಳವಾಗಿ ಬೇರ್ ಬಿಟ್ಟಿರುತ್ತೆ, ಅದು ಬಲವಾಗಿರುತ್ತೆ. ಕರ್ಮ ಥಿಯರಿ ಅಂತಿದೆಯಲ್ಲ, ತುಂಬ ಬಲವಾಗಿರುತ್ತೆ. ಕರ್ಮ ಅಂತಂದ್ರೆ ಏನು? ಈಗ ಕರ್ಮದಲ್ಲಿ ನಮಗೆ 3 ಕರ್ಮಗಳನ್ನ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನಾವು ಕರ್ಮ ಅಂದ್ರೆ ಏನು? ಕಾಯ, ವಾಚ, ಮನಸ. ನೀವು ಏನಾದರೂ ಮಾಡ್ರಿ, ಕರ್ಮ ಅದು ಮುಗಿದೋಯ್ತು. ನಾನು ಏನು ಮಾಡೋದಿಲ್ಲಪ್ಪ, ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂತೇನೆ, ಕರ್ಮ ಅಲ್ಲ ಅಂತ ಹೇಳ್ರಿ. ನಿಮ್ಮ ಮನಸ್ಸು ಏನು ಮಾಡ್ತಾ ಇದೆ? ಮನಸ್ಸು ಬೇಡದೇ ಇರೋ ಯೋಚನೆಗಳು, ಬೇಕಾಗಿರೋದೇ ಇಟ್ಕೊಳ್ರಿ, ಒಳ್ಳೆ ಚಿಂತನೆಗಳನ್ನ ಇಟ್ಕೊಳ್ರಿ, ಅದು ಕರ್ಮವೇ. ಅದು ಒಳ್ಳೆ ಫಲಗಳನ್ನ ಕೊಡುತ್ತೆ ಅಂತ ನಮಗೆ ಗೊತ್ತು. ಆದ್ರಿಂದ ನೀವು ಕಾಯ, ವಾಚ, ಮನಸ ಮಿಸ್ಕಿದ್ರೆ ಕರ್ಮ ಆಗತ್ತೆ. ಆದ್ರಿಂದ ಆ ಕರ್ಮದಲ್ಲಿ ಎಂಥ ಫಲಗಳಿದೆ? ಸಂಚಿತ, ಪ್ರಾರಬ್ಧ, ಆಗಾಮಿ. ಇವೆಲ್ಲ ನಮ್ಗೆ ಗೊತ್ತಿದೆ. ಮತ್ತೆ ಇವಾಗ ತಿಳಿಸ್ತಾ ಇದ್ದಾರೆ ಅವರು, ಸ್ವಲ್ಪ ಅದನ್ನು ಟಚಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಯಾವ ಮನುಷ್ಯನೂ ಕೂಡ ಏನು ಕರ್ಮ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕೆ ಬರಲ್ಲ. ನಾನು ಅಕರ್ಮವಾಗಿ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಂದರೆ ಆಗೋದಿಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಆದರೆ ಈಗ ನಾವು ಅನುಭವಿಸ್ತಾ ಇರೋದು ಪ್ರಾರಬ್ಧ ಕರ್ಮ. ಹಾಗಾದ್ರೆ ಈ ಪ್ರಾರಬ್ಧ ಕರ್ಮ ಅನುಭವಿಸ್ಬಿಟ್ರೆ ಜನ್ಮ ಇಲ್ವಾ? ಇಲ್ಲ. ಯಾಕಿಲ್ಲ? ಹಾಗಾದ್ರೆ ಈ ಪ್ರಾರಬ್ಧ ಕರ್ಮ ಅನ್ನೋ ಬೀಜ ಯಾವಾಗ ಬಂತು? ಹಿಂದಿನ ಜನ್ಮದಲ್ಲಿ ನಾನು ಶರೀರ ಬಿಡ್ತಾ ಇದ್ದೆ ನೋಡು, ಆಗ ಕರ್ಮದ ಬೀಜಗಳು ಎಲ್ಲ ಒಂದು ಕೋಣೆಯಲ್ಲಿತ್ತು, ಸಂಚಿತ ಕರ್ಮದಲ್ಲಿ. ಅದರಲ್ಲಿ ಯಾವುದೋ ಒಂದು ಬೀಜ ಮೇಲಕ್ಕೆ ಬಂದಿತ್ತು ಬಾಗ್ಲತ್ರ. ನಾನು ಪ್ರಾಣ ಬಿಟ್ಟಿದ ತಕ್ಷಣ ಆ ಬೀಜ ಮೇಲಕ್ಕೆ ಬಂತು, ಅದು ಪ್ರಾರಬ್ಧ ಕರ್ಮವಾಯಿತು ಈ ಜನ್ಮಕ್ಕೆ. ಹಿಂದೆ ನಾವು ಸ್ವಲ್ಪ ಮೇಲಕ್ಕೆ ಹಾಕಿದ್ವಿ, ಮನುಷ್ಯನಿಗೆ ಮಾತ್ರ ಸಾಧ್ಯ ಇದನ್ನ. ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ. ಬೇಕಾ ಮುಕ್ತರಾಗ್ಬೋದು, ಇಲ್ವಾ ಅದಕ್ಕಿಂತ ಕೆಳಗಿಂದು ಬ್ರಹ್ಮಲೋಕಕ್ಕೆ ಹೋಗಿ ಕ್ರಮಮುಕ್ತಿಯಿಂದ ಮುಕ್ತರಾಗ್ಬೋದು, ಇಲ್ಲ ಅದಕ್ಕಿಂತ ಕೆಳಗಿಂದು ಮನುಷ್ಯನಾಗಿ ಹುಟ್ಟಬಹುದು, ಮತ್ತೆ ಇಲ್ಲ ಅದಕ್ಕಿಂತ ಕೆಳಗಿಂದು ಪ್ರಾಣಿಗಳ ಜನ್ಮ ಇದ್ದೇ ಇದೆ. ಬಿಟ್ಬಿಡೋದು ಅದಕ್ಕೆ ಯಾವುದು ಬೇಕು. ನೀನು ಏನು ಚಿತ್ರ ಮಾಡ್ಕೋಬೇಕು, ಬರ್ಕೋಬೇಕು ಅಂತಿದ್ದೀಯಾ, ನೀನು ಮುಂದಿನ ಜನ್ಮದಲ್ಲಿ ನೀನು ಏನಾಗ್ಬೇಕಂತಿದ್ದೀಯಾ, ಅದನ್ನು ನಿನ್ನ ಕೈನಲ್ಲಿದೆ ಅಂತ ಸ್ವಾಮೀಜಿನ ಕೇಳ್ತಾ ಇದ್ವಿ. ಸ್ವಾಮೀಜಿ ಈ ಮಗು ಏನಾಗುತ್ತೆ ಅಂತ, ನೀನು ಏನಾಗ್ಬೇಕು ಹೇಳು, ನಾನು ಮಾಡ್ತೇನೆ ಅಂತ ಇತ್ತು. ಹಾಗೆ ನಮ್ಮ ಕೈನಲ್ಲಿರುತ್ತೆ. ಹೇಳಬೇಕು ಅಂದರೆ ಇವಾಗಲ್ಲ, ಹಿಂದಿನ ಜನ್ಮದಲ್ಲಿ ನಮ್ಮ ಕೈನಲ್ಲಿ ಇತ್ತು. ಆದರೆ ಈಗಿನ ಜನ್ಮದಲ್ಲೂ ಪ್ರಯತ್ನ ಮಾಡ್ಬೋದು. ಯಾಕೆಂದರೆ ಪುರುಷ ಪ್ರಯತ್ನಕ್ಕೆ ಅಷ್ಟು ಬಲ ಇದೆ. ಅಂಥ ವಾಲ್ಮೀಕಿ ಕೆಟ್ಟವನಾದರೂ ಒಳ್ಳೆಯವನ ಆದ್ನೋ ಇಲ್ವೋ ಹಾಗೆ. ಆದರೆ ನಾವು ಸಾಯುವಾಗಲೇ ಅಂಥ ಒಂದು ಸಂಸ್ಕಾರ ತಗೊಂಡು ಬಂದರೆ ನಚಿಕೇತನ ಥರ, ಭಕ್ತ ಪ್ರಹ್ಲಾದನ ಥರ, ಧ್ರುವನ ಥರ ಮತ್ತೇನಾಗಬೇಕು ಅಂತ ಹೇಳ್ತಾ ಇರೋದು.
ಆದ್ರಿಂದ ಈ ಸಂಚಿತ ಕರ್ಮ ಎಲ್ಲೋ ಮೂಲೆಯಲ್ಲಿ ಬಚ್ಚಿಟ್ಕೊಂಡಿರುತ್ತೆ, ಗೊತ್ತಾಗೋದಿಲ್ಲ. ಇನ್ನ ಆಯ್ತು ಸ್ವಾಮಿ, ಎಲ್ಲ ಈ ಪ್ರಾರಬ್ಧ ಕರ್ಮ ಅನುಭವಿಸಿಟ್ಟು ಮುಗ್ದೋಯ್ತಾ ಅಂದ್ರೆ ಇಲ್ಲ, ಸಂಚಿತ ಕರ್ಮ ಬರುತ್ತೆ. ಸರಿ ಸ್ವಾಮಿ, ಆ ಸಂಚಿತ ಕರ್ಮ ನಾನು ಅನುಭವಿಸಿ ಎಕ್ಸಾಸ್ಟ್ ಮಾಡ್ಬಿಡ್ತೀನಿ, ಮತ್ತೆ ನನಗೆ ಪುನರ್ಜನ್ಮ ಇಲ್ಲ ಅಂತಂದ್ರೆ ಹಂಗೆ ಹೇಳಕ್ ಬರಲ್ಲ. ಎಷ್ಟು ಗೊತ್ತು ನಿನಗೆ, ಈಗ ಈ ಜನ್ಮದಲ್ಲಿ ನೀನು ಪ್ರಾರಬ್ಧ ಕರ್ಮ ಅನುಭವಿಸಕ್ ಬಂದಿದೆಯಲ್ಲ, ಈ ಜನ್ಮದಲ್ಲಿ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಮತ್ತೆ ಕರ್ಮ ಮಾಡ್ತಾ ಇದ್ದೀಯ. ಮಾಡ್ತಾ ಇದ್ದಾಗ ಪಾಪ ಪುಣ್ಯಗಳು ಮಾಡ್ತಾನೇ ಇರ್ತೀವಿ. ಅವೇನ್ ಮಾಡ್ತೀಯ? ಅದು ಆಗಾಮಿ, ಈಗ ಬಂದಿರೋದು. ಅದಿನ್ನೂ ಸಂಚಿತ ಕರ್ಮದ ಒಳಗಡೆ ಹೋಗಿ ಸ್ಟೋರ್ ಆಗಿದೆ, ನೀನು ಅನುಭವಿಸೋದು ಯಾವಾಗ? ಆದ್ದರಿಂದ ಈ ಕರ್ಮಗಳನ್ನ ಅನುಭವಿಸಿ ನಾನು ಎಕ್ಸಾಸ್ಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಸ್ವಾಮಿಗಳು ಹೇಳ್ತಾರೆ, ನೀನು ಸಮುದ್ರಕ್ಕೆ ಹೋಗ್ಬಿಟ್ಟು ಅಲೆಗಳು ನಿಲ್ಲಲಿ, ನಾನು ಸ್ನಾನ ಪೂರ್ತಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದಂಗೆ ಆಗುತ್ತಪ್ಪ. ಅಲೆ ನಿಲ್ಲಲ್ಲ, ನೀನು ಸ್ನಾನ ಮಾಡೋದು ತಪ್ಪೋದಿಲ್ಲ, ಆಗೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಹಾಗಾದ್ರೆ ಮತ್ತಿನ್ನು ಬೇರೆ ದಾರಿ ಏನು? ಒಂದು ದಾರಿ ಇದೆ. ವಿವೇಕ, ವೈರಾಗ್ಯ, ಅಭ್ಯಾಸ ಅನ್ನೋ ಈ ಖಡ್ಗದಿಂದ ನಾವು ಆ ಸಂಸಾರವನ್ನ ಕಡಿಬೇಕು. ಆ ಸಂಸಾರ ಅನ್ನೋ ವೃಕ್ಷವನ್ನ ನಾವು ಕಡ್ದಾಕ್ಬೇಕು. ಓಹೋ, ಇಷ್ಟೇನ ಸ್ವಾಮಿ? ಕಡ್ದಾಕ್ಬಿಡ್ತೀನಿ ನಾನೇ. ಮತ್ತ ಅಹಂಕಾರ ಇದೆ ನೋಡ್ರಿ. ನಾನ್ ಬಿಡ್ಬೇಕು ಅಂತಂದ್ರೆ ಮತ್ತ ನಾನು ಅನ್ನೋದು ಮೆತ್ತ ಬಂದು ಸೇರ್ಕೊಂಡ್ಬಿಡುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಶಾಸ್ತ್ರ ಹೇಳೋದು, ನಾನೇ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಮತ್ತ ಅಹಂಕಾರ, ಮತ್ತೇನ್ ಮಾಡ್ಬೇಕು? ಹೇ ಭಗವಂತ ಅಂತ ಭಗವಂತನ ಮರೆ ಹೋಗ್ರಿ, ಹಾಗ ನೋಡ್ರಿ ನಿಮ್ ಕೆಲಸ ಎಷ್ಟು ಸುಲಭವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕರ್ಮ ಅನ್ನೋ ಬಲೆಯಲ್ಲಿ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಈ ಕರ್ಮ ಅನ್ನೋದು ಹೇಗಿರುತ್ತೆ? ಮನುಷ್ಯನ ನೆರಳಿನಂತೆ ಹಿಂದೆ ಮುಂದೆ ಬರ್ತಾನೆ ಇರುತ್ತೆ. ಕರ್ಮವನ್ನ ತಪ್ಪಿಸ್ಕೋಬೇಕು ಅಂದ್ರೆ ಆಗದೆ ಇರುವಂತ ಮಾತು. ಇಷ್ಟೊತ್ತು ನೋಡಿದ್ವಲ್ಲ, ಅದನ್ನ ಅನುಭವಿಸಿ ಮುಗಿಸ್ಬೇಡ. ನಿನ್ಗೇನ್ ಗೊತ್ತು ಎಷ್ಟಿದೆ ಅಂತ? ನೀನ್ ಅನುಭವಿಸ್ತೀನಿ ನೀನು ಅಷ್ಟೊತ್ತಿಗೆ ಅದರಲ್ಲಿ ಆವಾಗಲೇ ಕೋಟಿ ಜನ್ಮಗಳಿಗೂ ಆಗೋಷ್ಟು ಸ್ಟೋರ್ ಮಾಡ್ತಾ ಇದ್ದೀಯ, ಹುಟ್ಟದಾಗ್ಲಿಂದ ಮಾಡಿರೋದು ಆಗಾಮಿ ಕರ್ಮದಲ್ಲಿ. ಆದ್ದರಿಂದ ಕರ್ಮವನ್ನೆಲ್ಲ ಮುಗಿಸಿ ಅದು ಆಗದೆ ಇರೋ ಮಾತು. ಸಮುದ್ರದ ಅಲೆಗಳು ನಿಂತಾಗ ಸ್ನಾನ ಮಾಡೋದು ಅಂತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದರ ವಿಷಯದಲ್ಲಿ ಮತ್ತೆ ಹೇಗಿರ್ಬೇಕು ನಾವು? ಈ ಕರ್ಮಫಲಗಳ ವಿಷಯದಲ್ಲಿ ನಾವು ಉದಾಸೀನರಾಗಿರ್ಬೇಕಂತೆ. ಹೇಗೆ ಉದಾಸೀನರಾಗಿರ್ಬೇಕು ಅಂತಂದ್ರೆ, ಈ ಮಕ್ಕಳು ಹೊರಗಡೆ ಹೋಗಿದ ತಕ್ಷಣ ಅದರ ನೆರಳು ಬೀಳುತ್ತೆ. ಬಿದ್ದಿದ ತಕ್ಷಣ ಆ ನೆರಳು ನಾನೇ ಅಂತ ಅನ್ಕೊಂಡು ಅದನ್ನು ಹಿಡ್ಕೊಳಕ್ ಹೋಗೋದು. ಅದು ಮುಂದಕ್ಕೆ ಹೋದ್ರೆ ದೊಡ್ಡದಾದ್ರೆ ನಾನೇ ದೊಡ್ಡದಾದೆ, ಅದು ಹಿಂದಕ್ಕೆ ಬಂದ್ರೆ ಚಿಕ್ಕದಾದ್ರೆ ನಾನು ಚಿಕ್ಕದಾದೆ, ಹೊರಗಡೆ ಅದು ಕಂಡ್ರೆ ಅದು ನಾನು ಹುಟ್ಟಿದೆ, ಅದು ಕಾಣಿಸ್ದೇ ಇದ್ರೆ ನಾನು ಸತ್ತೆ ಅಂತ ಅನ್ಕೊಳಂಗೆ ಅದಕ್ಕೆ ತಾಧ್ಯಾತ್ಮವಾಗಿಬಿಟ್ಟಿರ್ತಾರೆ. ನಾವು ಕೂಡ ಈ ಪ್ರಪಂಚದಲ್ಲಿ ಈ ಶರೀರವನ್ನೇ ನಾನು ಅಂತ ಅನ್ಕೊಂಡು ಆಗ್ಬಿಟ್ಟಿರ್ತೀವಿ. ಇವಾಗ ಏನ್ ಮಾಡ್ಬೇಕು? ಇದರಲ್ಲಿ ಉದಾಸೀನರಾಗಬೇಕು. ಉದಾಸೀನ ಅಂದ್ರೆ ಏನು? ನಾನು ನನ್ನದು ಅನ್ನೋದನ್ನ ಬಿಡ್ಬೇಕಪ್ಪ. ಇಷ್ಟೇ. ಏನಷ್ಟು ಸುಲಭನ ಬಿಡೋದು? ಅದಕ್ಕೆ ಇಷ್ಟು ಸಾಧನೆಗಳು, ಭಗವದ್ಗೀತೆ, ಉಪನಿಷತ್ತುಗಳು, ಶ್ರವಣ ಮನನ ಧ್ಯಾನ, ಇದರಲ್ಲಿ ಪರಂಪರಾ ಸಾಧನ, ಸಹಕಾರಿ ಸಾಧನ, ನೇರಾದ ಸಾಧನ ಯಾಕೆ ಹೇಳಿದ್ದಾರೆ ಅಂದ್ರೆ ಇದಕ್ಕೋಸ್ಕರ. ಇಲ್ಲಿ ಕರ್ಮವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ, ಕರ್ಮ ಯೋಗವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಸಂಗ ಅಂತಂದ್ರೆ ಏನು? ಕರ್ಮ ಯೋಗವನ್ನೇ ಹೇಳ್ತಾ ಇದೆ ನೋಡ್ರಿ. 15ನೇ ಅಧ್ಯಾಯ ಕರ್ಮಯೋಗ ಇನ್ನೂ ಬಿಟ್ಟಿಲ್ಲ, ಇಲ್ಲಿ ಬಿಡುವುದಿಲ್ಲ. 2ನೇ ಅಧ್ಯಾಯದಲ್ಲಿ ಶುರುವಾಗಿತ್ತು. ಆದ್ದರಿಂದ ಇನ್ನು 17, 18, ಇದು 15 ಆಯ್ತು, 16 ಹೇಳ್ತಾರೆ. ಎಲ್ಲಾ ಕಡೆ ಕರ್ಮಯೋಗವನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ನಾವು ಕರ್ಮಯೋಗ ಎಷ್ಟು ಮಾಡ್ತಾ ಇದ್ದೀವಿ ಅನ್ನೋದು ಫಸ್ಟ್ ಬರಬೇಕು. ಕರ್ಮಯೋಗ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವರು, ಇದು ಸತ್ವಗುಣದಲ್ಲಿರೋರೇ ಮಾಡೋಕ್ಕಾಗೋದು. ಒಂದು ಮಾಡಿದ ತಕ್ಷಣ ನಿಮಗೆ ಸಂಸಾರದಲ್ಲಿ ವಿರಕ್ತಿ ಬಂದಿರಬೇಕಪ್ಪ. ಮತ್ತು ನನಗೇನು ಬೇಡ ಅನ್ನೋದು, ಬೇರೆದ್ರಲ್ಲಿ ನಮ್ಗೆ ಆಸಕ್ತಿ ಇರಬಾರ್ದು ಪ್ರಪಂಚದಲ್ಲಿ. ಅದು ಬಂದಿದ್ರೆ ಅವರಿಗೆ ನೆಕ್ಸ್ಟ್ ಸ್ಟೆಪ್ಗಳು ಹೇಳ್ತಾ ಇದ್ದಾರೆ. ಇಲ್ಲದೇ ಇದ್ರೂ ಕೂಡ ನಾವೇನು ಮಾಡಬೇಕು? ಇದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನಕ್ಕೆ ಅಂತ. ಶಾಸ್ತ್ರ ತುಂಬ ಕರುಣಾಮಯಿ, ಯಾರನ್ನೂ ಕೂಡ ಆಚೆಗೆ ತಳ್ಳೋದಿಲ್ಲ.
ಎಲ್ಲರನ್ನೂ ಏನಾದ್ರೂ ಮಾಡಿ ಈ ಮುಕ್ತಿಯನ್ನ ಮುಟ್ಟಿಸ್ಬೇಕು ಅಂತ. ಹೇಗೆ ಒಬ್ಬ ಟೀಚರ್ಗೆ ಮಕ್ಕಳು ಎಲ್ಲರೂ ರ್ಯಾಂಕ್ ಬರಲಿ ಅಂತ ಆಸೆ, ಬಟ್ ಸಾಧ್ಯ ಇದೆಯಾ? ಇಲ್ಲ. ಹಾಗೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಅದು ಕರುಣಾಮಯಿ ಶಾಸ್ತ್ರ, ದೇವರು, ಪರಮಾತ್ಮ ಅನ್ನೋದು. ಆದ್ದರಿಂದ ನಾವು ಈ ಕರ್ಮದಲ್ಲಿ, ವಿಷಯದಲ್ಲಿ ಉದಾಸೀನರಾಗಬೇಕು. ಯಾವುದರಲ್ಲಿ? ಸಂಸಾರದಲ್ಲಿ ಉದಾಸೀನರಾಗಬೇಕು. ಈ ಸಂಸಾರ ಅನ್ನೋ ಮರ, ಇದನ್ನು ಹೇಗೆ ಉದಾಸೀನರಾಗೋದು? ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಪ್ರತಿದಿನ ಮೆಲ್ಕಾಗ್ತಾ ಇರಬೇಕು. ಪ್ರತಿ ಮೂಮೆಂಟ್ನಲ್ಲೂ ಕೂಡ ಇದು ಅನಿತ್ಯ, ಅಶಾಶ್ವಿತ, ದುಃಖಾಲಯ ಅಂತ ಮೆಲ್ಕು ಹಾಕ್ತಾ ಇದ್ರೇನೆ ನಮ್ಮ ಮನಸ್ಸಿಗೆ ನಾಟೋದು. ಯಾವಾಗ ನಮ್ಮನ್ನ ಪ್ರಪಂಚದ ಕಡೆ ಎಳ್ಕೊಂಡು ಹೋಗುತ್ತೋ ಆಗಾಗ ಅದಕ್ಕೆ ಮನಸ್ಸಿಗೆ ಇದ್ರ ಕಡೆ ಹೋಗ್ತೀಯಾ, ನೋಡೋದು ಎಷ್ಟು ದುಃಖ ಇದೆ ಅಂತ ಅದಕ್ಕೆ ತೋರಿಸಿ ಆತ್ಮನ ಆನಂದದ ಕಡೆ ಬರೋದಕ್ಕೆ ನಾವನ್ನ ಎಳ್ಕೊಂಡ್ಬರ್ಬೇಕು. ಆತ್ಮನ ಆನಂದ ಹೇಗೆ ತೋರಿಸೋದು? ನಿದ್ದೆ ಅನುಭವ ನೋಡ್ಕೋಬೇಕು. ಪ್ರತಿದಿನ ಎದ್ದ ಮೇಲೆ ನಿದ್ದೆಯಲ್ಲಿ ಇಷ್ಟು ಚೆನ್ನಾಗಿದೆಯಲ್ಲಪ್ಪ, ನನಗೆ ಯಾವ ಕಷ್ಟನೂ ಇಲ್ಲ, ಮತ್ತೆ ಇಂಥದ್ದನ್ನು ನಾನು ಎಚ್ಚರದಲ್ಲಿ ಯಾಕೆ ಹಾಗಿಟ್ಕೋಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ಇದು ಕಳವಳ ಇರಬೇಕು, ಒದ್ದಾಡ್ತಾ ಇರಬೇಕು, ಇದು ಬೇಕು ಅಂತ. ಹಾಯ್ ಹೀಗೆಯೇ ಅವಿವೇಕಿಗಳಾದವರು, ಹೇಗೆ ಆ ಮಕ್ಕಳು ಆ ನೆರಳನ್ನೇ ತಾವುಕೊಂಡು ಮಕ್ಕಳು ಭ್ರಮೆ ಪಡ್ತಾ ಇರ್ತಾರೋ, ಹಾಗೆ ಅವಿವೇಕಿಗಳು ಈ ಕ್ರಿಯಾಕಾರಕ ಫಲ ಅಂದ್ರೆ ಈ ಸಂಸಾರ ಅನ್ನೋ ಸತ್ಯತ್ವ ಬುದ್ಧಿಯಲ್ಲಿ ಅದು ಮುಳುಗೋಗ್ಬಿಟ್ಟಿರ್ತಾರೆ. ಇಲ್ಲಿ ಏನಾಗುತ್ತೆ ಸಂಸಾರ ಅಂತಂದ್ರೆ, ಒಳ್ಳೆ ಫಲಗಳು ಬಂದ್ರೆ ಹಿಗ್ಗೋದು, ಕೆಟ್ಟ ಫಲಗಳು ಅಥವಾ ಅದರಿಂದ ಆದ್ರೆ ಕುಗ್ಗೋದು, ಅಂಜುತ್ತಾ ಹೆದರ್ಕೊಳ್ತಾ ಈಗಾಗ್ತಾ ಇರೋದು. ನಾವೇನಾದ್ವಿ ಅಲ್ಲಿಗೆ? ಕರ್ಮಗಳಿಗೆ ನಾವು ಬೊಂಬೆಗಳಾದ್ವಿ. ಆದ್ರಿಂದ ಅದು ನಮ್ಮನ್ನ ಆಟ ಆಡಿಸ್ತಾ ಇದೆ, ನಾವು ಅದಕ್ಕೆ ತಕ್ಕಂತೆ ಕುಣಿತಾ ಇದ್ವಿ. ಸುಮ್ಮನೆ ಕರ್ಮಗಳನ್ನ ತಪ್ಪಿಸ್ಕೋಬೇಕು ಅಂದ್ರೆ ಆಗದೆ ಇರೋ ಮಾತು. ಆದರೆ ಅದೇ ವಿವೇಕಿಯಾದವನು ಏನ್ ಮಾಡ್ತಾನೆ? ಹೇಗೆ ತನ್ನ ನೆರಳನ್ನ ಅದು ಛಾಯೆ ಅಂತ ಅನ್ಕೊಂಡು ಅದಕ್ಕೆ ಈ ಆಸಕ್ತಿ ಕೊಡದೆ, ಇಂಪಾರ್ಟೆನ್ಸ್ ಕೊಡದೆ, ಅದು ಸತ್ಯವಲ್ಲ ಅಂತ ತಿಳಿದು ಅದರಲ್ಲಿ ಉದಾಸೀನನಾಗಿರ್ತಾನಲ್ವಾ, ಅದು ಕಂಡ್ರು ಸತ್ಯವಲ್ಲ ಅಂತ. ಹಾಗೆ ನಾವು ಈ ಪ್ರಪಂಚನ ಕಂಡ್ರು ಕೂಡ ಇದು ಸತ್ಯವಲ್ಲ ಅಂತ ಹಾಗೆ ಅದರ ಕಡೆ ಉದಾಸೀನದಿಂದ ಇರಬೇಕು. ಯಾವುದಾದ್ರೂ ಒಂದು ಕರ್ಮವನ್ನ ತನ್ನದು ಅಂತ ಭಾವಿಸ್ಬಿಟ್ರೆ, ಕರ್ಮದಲ್ಲಾಗ್ಲಿ ನಾನು ನನ್ನದು ನಲ್ಲಿ ಅಭಿಮಾನ ಇದು ಯಾವಾಗ ಆಗ್ಬಿಡುತ್ತೋ ಇದು, ಅವಾಗ ಏನಾಗುತ್ತೆ? ನನಗೆ ಆ ಕರ್ಮಕ್ಕೆ ಹಚ್ಕೊಂತೀನಿ, ಆ ಕರ್ಮದಲ್ಲಿ ಸಿಗೋ ಫಲಕ್ಕೆ ಭಾಗಿಯಾಗ್ಬಿಡ್ತೀರಿ. ಅದನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿ. ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಏನಾಗುತ್ತೆ? ನಾನು ಅಹಂಕಾರ ಬಿಟ್ಟು ಮಾಡಬೇಕು, ಫಲಾಪೇಕ್ಷೆ ಇರಬಾರ್ದು. ಇಲ್ಲಿ ತಮಗುಣದ ಬೆಲೆ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸತ್ವಗುಣದಲ್ಲಿ ಆಕ್ಟಿವ್ ಆಗಿರ್ಬೇಕು. ತಮೋ ಗುಣದವ್ರಿಗೆ ಇದು ಆಗೋದೇ ಇಲ್ಲ. ಆದ್ದರಿಂದ ವಿವೇಕಿಯಾದವನು ಎಷ್ಟು ಇದರಲ್ಲಿ ಕಸರತ್ ಮಾಡಬೇಕು, ಎಷ್ಟು ಸಾಧನೆ ಮಾಡ್ಬೇಕು ಇದರಲ್ಲಿ. ಆದ್ದರಿಂದ ತಮೋಗುಣಿಗಾಗುತ್ತಾ, ರಜೋಗುಣಿಗೆ ನಾನು ನನ್ನದು ಅನ್ನೋದು ತುಂಬಾ ಬಲ್ತು ಬಿಟ್ಟಿರುತ್ತೆ, ಅವನಿಗೂ ಆಗೋದಿಲ್ಲ. ಇನ್ನು ಸತ್ವಗುಣಿಗೆ ನಾನು ನನ್ನದು ಅನ್ನೋದು ಇದೆ, ಕಾಮಕ್ರೋಧಗಳ ಕಾಟ ಇದೆ, ತಿನ್ನೌಟ್ ಆಗಿದೆ, ತುಂಬಾ ಸಣ್ಣಕ್ಕಿದೆ. ಇನ್ನು ಅವ್ನು ಗುಣಾತೀತನಾಗ್ಬೇಕಷ್ಟೇ. ಸತ್ವಗುಣದಲ್ಲಿರೋರೆಲ್ಲ ಗುಣಾತೀತರಾಗ್ತಾರೆ ಅಂತ ಏನು ಹೇಳಕ್ ಬರಲ್ಲ. ಆದರೆ ಈ ಕಡೆ ಶ್ರವಣವನ್ನ ಬೇಕಾದಷ್ಟು ಕೇಳಿರ್ಬೇಕು, ಮನನ ಮಾಡಿರ್ಬೇಕು, ಈ ಕಡೆ ಸಾಧನೆ ಮಾಡಿರ್ಬೇಕು, ಅದನ್ನು ಹೇಳ್ತಾ ಇರೋದಿಲ್ಲ. ಸತ್ವಗುಣ ಇರಬೇಕು, ಕರ್ಮಯೋಗ ಮಾಡಿರ್ಬೇಕು, ಶ್ರವಣ ಮನನ ಧ್ಯಾನಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು, ಕೇಳ್ತಾ ಇರಬೇಕು, ಪ್ರತಿದಿನ ಕಿವಿಗೆ ಬೀಳ್ಬೇಕು. ಯಾವಾಗಲೋ ಒಂದ್ಸಲ ಬಿದ್ದರೂ ಉಪಯೋಗ ಇಲ್ಲ. ಇದು ಕಲ್ಲಿನ ಮೇಲೆ ನೀರು ಸುರಿತಾನೆ ಇರುತ್ತೆ, ಏನು ಉಪಯೋಗ ಆಗುತ್ತೆ? ಹಾಗೆ ಅದೇ ಶಿವನ ಲಿಂಗದ ಮೇಲೆ ನೀರು ಸುರಿತಾ ಇದ್ರು ಕೂಡ ಅದು ಮಂತ್ರಗಳ ಸಹಿತ ಇರೋದ್ರಿಂದ ಅದು ಎಷ್ಟು ಫಲ ಕೊಡುತ್ತೆ. ಹಾಗೆ ಆದ್ದರಿಂದ ನಾವು ಯಾವುದೇ ಕರ್ಮವನ್ನ ನಾನೇ ಮಾಡ್ತೀನಿ, ನನ್ನದು, ನನಗೆ ಫಲ ಬರಬೇಕು ಅನ್ನೋ ಬಿಟ್ಬಿಡ್ಬೇಕು. ಆಸೆ ಗೀಸೆ ಅವೆಲ್ಲ ಬಿಟ್ಬಿಡ್ಬೇಕು.
ಪರಮಾತ್ಮನ ಕಡೆಗೆ ತಿರುಗಬೇಕು. ಮತ್ತೆ ಹೇಗೆ? ಈ ಕರ್ಮವನ್ನು ಮಾಡುವಾಗ ನಾನು ನನ್ನದು ಬಿಟ್ಟು, ಫಲಾಪೇಕ್ಷೆ ಬಿಟ್ಟು, ಅವಿಷ್ಟು ಬಿಟ್ಟ ಮೇಲೆ ಇನ್ನು ಬ್ಯಾಲೆನ್ಸ್ಡ್ ಮೈಂಡ್ ಇದ್ದೇ ಇರುತ್ತೆ. ಪರಮಾತ್ಮನ ಸೇರಿಸ್ಕೋಬೇಕಿಲ್ಲಿ, ಅಂದರೆ ಪರಮಾತ್ಮನ ಕಡೆ ತಿರುಗಬೇಕು ಅಂತ ಅಲ್ವಾ? ಕರ್ಮಯೋಗದಲ್ಲಿ ಪರಮಾತ್ಮನ ಪಕ್ಕ ಸೇರಿಸ್ಕೊತೀವಿ. ಇವರು ಸೇರಿಸ್ಕೊಂತಾರೆ ಯಾರು? ಅರ್ಥಾರ್ಥಿ ಭಕ್ತರು. ಕಷ್ಟ ಬಂದಾಗ ವೆಂಕಟರಮಣ ಅರ್ಥಾರ್ಥಿ ಅದು ಬೇಕು ಇದು ಬೇಕು ಅಂತ ಅನ್ನೋರು ಪರಮಾತ್ಮನ ಸೇರಿಸ್ಕೊಂತಾರೆ. ಯಾವಾಗ? ಅವ್ರಿಗೆ ಕಷ್ಟ ಬಂದಾಗ ಅಥವಾ ಆ ವಸ್ತು ಬೇಕಾದಾಗ. ಜಿಜ್ಞಾಸ ಭಕ್ತಿ ಹಾಗಲ್ಲ, ಏನು ಕೇಳೋದಿಲ್ಲ. ಮತ್ತೇನು ಬೇಕು ಅವನಿಗೆ? ಅವನು ಪರಮಾತ್ಮನೇ ಬೇಕು. ಅವನು ಯಾವುದಕ್ಕೋಸ್ಕರನು ಪರಮಾತ್ಮನ ಮೇಲೆ, ವಸ್ತುಗಳಿಗೋಸ್ಕರ ಅವನು ಪರಮಾತ್ಮನ ಡಿಪೆಂಡ್ ಆಗಲ್ಲ. ಅನಾತ್ಮ ವಸ್ತುಗಳ ಮೇಲೆ ಅವನು ಬೇಡ ಅಂತ ಬಿಟ್ಬಿಟ್ಟಿರ್ತಾನೆ. ಪರಮಾತ್ಮ ಬಂದು ಕೊಡ್ತೀನಿ ಅಂತಂದ್ರು ಭಗವಂತ ಅದು ನನಗೆ ಬೇಡಪ್ಪ ಅಂತಾನೆ. ಕತೆ ಹೇಳಿದ್ವಲ್ಲ, ಜ್ಞಾಪಕ ಮಾಡ್ಕೊಳ್ಳಿ. ಆ ಭಿಕ್ಷುಕ ಶಿವ ಪಾರ್ವತಿ ವರ ಕೊಡಬೇಕು ಅಂತ ಬಂದಾಗ. ಸೊ ಜಿಜ್ಞಾಸ ಭಕ್ತಿ ಹಾಗಿರ್ತಾನೆ. ಆದ್ರಿಂದ ಪರಮಾತ್ಮನ ಕಡೆ ತಿರುಗಿಬಿಟ್ಟು ಅದನ್ನೇ ಚಿಂತಿಸ್ತಾ ಇದ್ಬಿಡ್ಬೇಕು. ಪರಮಾತ್ಮನೆಂಬ ತಾಯಿ ಬೇರಿನಿಂದ ಈ ವೃಕ್ಷವು ಬಂದಿರುತ್ತದೆ ಅಲ್ವಾ? ಇದು ಪರಮಾತ್ಮನೆಂಬ ಸತ್ಯ ಪದಾರ್ಥದ ಹುಸಿ ತೋರಿಕೆ ಮಾತ್ರ. ಈ ಮೇಲ್ಗಡೆ ಪ್ರಪಂಚ ಅಂತ ಏನಿದೆಯೋ ಅದು ಹುಸಿ ತೋರಿಕೆ, ಕನಸಿನ ಥರ ಅಂತ ತೋರಿ ಹಾರೋದು, ನಿಜವಾಗಿರೋದು ಅಲ್ಲ. ಅದರಲ್ಲಿ ನಮಗೆ ತಾದಾತ್ಮ ಬಿಟ್ಬಿಡ್ಬೇಕು ಅಂತ. ಇದು ಪರಮಾತ್ಮನೆಂಬ ಸತ್ಯ ಪದಾರ್ಥದ ಹುಸಿ ನೆರಳು ಮಾತ್ರ. ಆದ್ದರಿಂದ ಪರಮಾತ್ಮನ ಅನ್ವೇಷಣೆಗೆ ಸಿದ್ಧರಾದರೆ, ಅನ್ವೇಷಣೆ ಅಂದ್ರೇನು? ಪರಮಾತ್ಮನೇ ಬೇಕು ಅಂತ ಪರಮಾತ್ಮನ ಹುಡುಕೋದು. ಪರಮಾತ್ಮನ ಎಲ್ಲಿ ಹುಡುಕ್ಬೇಕು? ವೈಕುಂಠದಲ್ಲಿ ಹುಡುಕದ, ಕೈಲಾಸದಲ್ಲಿ ಹುಡುಕೋದ? ಎಲ್ಲ ಕಡೆ ಇರ್ತಾನೆ ಅವನು. ಎಲ್ಲ ಕಡೆ ಹುಡುಕೋದಕ್ಕಿಂತ ನನ್ನ ಒಳಗಡೆ ಹುಡುಕೊಳ್ಳೋದು ಸುಲಭ ಅಲ್ವಾ? ಇದು ಯಾಕೆ ಹುಡ್ಕೋಬಾರ್ದು ನಾವು? ಆದ್ದರಿಂದ ಸೊ ಇಲ್ಲಿಯ ಪರಮಾತ್ಮನ್ ಇರ್ತಾನೆ ಅನ್ನೋ ದೃಢ ಭಾವನೆ ಮಾಡ್ಕೋಬೇಕು ನಾವು. ಈ ಸಂಸಾರ ವೃಕ್ಷ ನಾವಿಷ್ಟು ಮಾಡಿಕೊಂಡು ಅದರ ಕಡೆ ಸ್ವಲ್ಪ ಪರಮಾತ್ಮನ ಕಡೆ ತಿರ್ಗಕ್ಕೆ ಶುರು ಮಾಡಿದ ತಕ್ಷಣ ಈ ಸಂಸಾರ ವೃಕ್ಷ ಅಷ್ಟರಿಂದಲೇ ಸಡ್ಲಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ? ಅಯ್ಯೋ ನನಗೆ ಇವರು ಬೆಲೆ ಕೊಡೋದಿಲ್ಲಪ್ಪ, ಮತ್ತು ಇವ್ರ ಹತ್ರ ನನಗೇನು ಕೆಲಸ ಅಂತ ಅದು ಬಿಟ್ಟು ಹೋಗೋಕ್ಕೆ ಶುರುವಾಗುತ್ತೆ. ನಮ್ಮ ಕಾಮಕ್ರೋಧಗಳು, ಪ್ರಪಂಚದಲ್ಲಿರೋ ವಸ್ತುಗಳು ನಮ್ಮನ್ನು ಕಟ್ಟಾಕೋದು ಕಡಿಮೆ ಆಗಕ್ಕೆ ಶುರುವಾಗುತ್ತೆ. ಹಾಗೆ ಮತ್ತೆ ಇನ್ನೊಂದು, ಕಡಿಮೆ ಆಯಿತು ಅಂತಂದರೆ ಅವ್ನು ಮುಗಿದೋಯ್ತೀನಿ, ನಾನು ಮುಟ್ಬಿಡ್ತೀನಿ ಗುರಿ ಅಲ್ಲ. ಕೊನೆ ಹಂತಗಳಲ್ಲಿ ಬೇಕಾದಷ್ಟು ಪರೀಕ್ಷೆ ಬರುತ್ತೆ. ಹೇಗೆ ಬರುತ್ತೆ? ಭಕ್ತ ಪ್ರಹ್ಲಾದನಿಗೆ ಬಂದಂಗಂಥ ಕಷ್ಟಗಳು ಬರುತ್ತೆ. ಸ್ವಂತ ಅವನ ತಂದೆ ಆಗಿರ್ಬೋದು, ಬೇಕಾದಷ್ಟು ಕಷ್ಟ ಕೊಡ್ಬೋದು. ಏನು ಕೊಟ್ಟರು ಅವನು ಪರಮಾತ್ಮ ಬೇಡ ಅನ್ನೋದು ಬಿಟ್ನ. ಅವ್ರ ತಂದೆ ಕೊಡೋ ಎಲ್ಲ ಹಿಂಸೆಯನ್ನು ಸಹಿಸ್ಕೊತಾ ಇದ್ನೇ ಹೊರತು ನನಗೆ ಪರಮಾತ್ಮ ಬೇಡ ಅಂತ ಬಿಡಲಿಲ್ಲ. ಅಷ್ಟು ಗಟ್ಟಿಯಾಗಬೇಕು ನೋಡ್ರಿ, ನನಗೆ ಮೋಕ್ಷ ಬೇಕು, ದೇವರು ಬೇಕು ಅಂತ. ಕೊನೆಯಲ್ಲಿ ಎಲ್ರಿಗೂ ಇಂಥ ಇದು ಬರುತ್ತೆ ಪರೀಕ್ಷೆಗಳು. ಯಾರು ನಿಜವಾಗ್ಲೂ ಜಿಜ್ಞಾಸುಗಳಾಗಿರ್ತಾರೋ ಅವರು. ಹೇಳಬೇಕು ಅಂತಂತಂದರೆ ತಮ್ಮ ಸ್ವಂತದವ್ರು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ. ಒಬ್ಬರು ದಾಸರು ಹೇಳಿದ್ದಾರೆ, ಅವನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳೋಕೆ ಬರಲ್ಲ ಅವನ್ನ. ಹಾಗೆ ಕೂಡ ಆಗುತ್ತೆ ಎಷ್ಟೋ ಸರಿ. ಅವ್ರ ಅಪ್ಪ ನೋಡ್ರಿ, ಭಕ್ತ ಪ್ರಹ್ಲಾದನ ಅಪ್ಪ ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಹಾಗೆ ಜೀಸಸ್ನ ಭಕ್ತರು, ಸ್ವಂತ ಭಕ್ತರು ಅರ್ಥ ಮಾಡ್ಕೊಂಡ್ರಿ, ಏನೂ ಮಾಡೋಕ್ಕೆ ಬರಲ್ಲ ಇದನ್ನು. ಮತ್ತೆ ಮೀರಾಬಾಯಿ ತವರು ಮನೆಯವರು, ಗಂಡನ ಮನೆಯವರು, ಗಂಡ ಸತ್ತ ಮೇಲೂ ಕೂಡ ತನ್ನ ಮನೆಯವರು ಅರ್ಥ ಮಾಡ್ಕೊಂಡಿಲ್ಲ. ಏನು ಮಾಡಿದ್ರು? ಕೊನೆಗೆ ವಿಷ ಕೊಟ್ಟರು. ಇಷ್ಟೇ ಆಗೋದು. ಅರ್ಥ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಯಾಕೆ ಅಂತಂದ್ರೆ ತುಂಬ ಸೂಕ್ಷ್ಮವಾಗಿರುತ್ತೆ. ಇದು ಕಣ್ಣು ಕಾಣೋದಿಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಅದು. ಆದರೆ ಆ ದೇವರೇ ಬೇಕು ಅಂತ ಹೋಗಿರೋರಿಗೆ ಇದೇನು ಅನ್ಸಲ್ಲ. ಅವ್ರಿಗೆ ಧೂಳ್ತಾರಂಗೆ, ಅಯ್ಯೋ ಪರಮಾತ್ಮನೇ ಕೊಡ್ತಾ ಇರೋದು, ಕೊಡ್ಲಿ ಅಂದ್ಕೊಂಡು ಆನಂದದಲ್ಲಿ ಅವರು ಇದು ಲೆಕ್ಕಕ್ಕೆ ಇರೋದಿಲ್ಲ ಅವ್ರಿಗೆ. ಹಾಗಿರುತ್ತೆ. ಮುಕ್ತರಾದವ್ರ ಕತೆ ಬಿಟ್ಬೇಡ, ಮುಕ್ತರ ಆಗದೇ ಇರೋವ್ರ ಕತೆ ನಾನು ಹೇಳ್ತಾ ಇರೋದು. ಅದು ಕೂಡ ಅವ್ರು ಬಿಡೋದಿಲ್ಲ ಅಂತ ಅನ್ನೋದಕ್ಕೆ ನಾನು ಹೇಳಿದ್ದು. ಇಲ್ಲಿ ಆ ಪರಮಾತ್ಮನೇ ಇರ್ತಾನೆ ಅಂತ ದೃಢಭಾವ ಬರಬೇಕು. ಅದು ಈ ಪ್ರಯತ್ನದಿಂದಲೇ
ಪರಮಾತ್ಮನ ಪ್ರಾಪ್ತಿ, ಕರ್ಮಫಲದ ನಿವೃತ್ತಿ ಎರಡೂ ಕೈಗೂಡುತ್ತೆ ಅಂತಾರೆ. ಇಲ್ಲಿ ಎರಡು ಇಲ್ಲ. ಪರಮಾತ್ಮನ ಪ್ರಾಪ್ತಿ ಮತ್ತೆ ಕರ್ಮಫಲದ ನಿವೃತ್ತಿ. ಕರ್ಮ ಏನಾಗಬೇಕು? ನಿಷ್ಕ್ರಿಯನಾಗಬೇಕು. ಪರಮಾತ್ಮನ ಸ್ವರೂಪ ಏನು? ಅವನು ನಿಷ್ಕ್ರಿಯ ಸ್ವರೂಪ. ಅವನೇನ ಕೆಲಸ ಮಾಡ್ತಾನ? ಮಾಡಬೇಕಾಗಿಲ್ಲ. ಮತ್ತೆ ಹಾಗಾದರೆ ಬ್ರಹ್ಮಜ್ಞಾನ ಆದವನು ಕೆಲಸ ಮಾಡೋದಿಲ್ವಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಬ್ರಹ್ಮಜ್ಞಾನ ಆಗ್ಬಿಡುತ್ತಪ್ಪ, ಅವನೇನು ಕೆಲಸ ಮಾಡೋಲ್ವಾ? ನಿಷ್ಕ್ರಿಯ ಅಂತಂದ್ರೆ ಅವನು ಸುಮ್ಮನೆ ಮೂರತ್ತು ಮಲಗಿರ್ತಾನ? ಮಾಡ್ತಾನೆ ಸರ್. ಮತ್ತೆ ಯಾತಿಗೋಸ್ಕರ ಮಾಡ್ತಾನೆ? ನಾನು ಮಾಡ್ತಾ ಇಲ್ಲ, ನಾನು ಅನ್ನೋದನ್ನ ಬಿಟ್ಟು ಮಾಡ್ತಾ ಇರ್ತಾನೆ ಸರ್ ಅವನು. ಅವನಿಗೆ ಅದೆಲ್ಲ ಪೂರ್ತಿ ಹೋಗ್ಬಿಟ್ಟಿರುತ್ತೆ. ಅವನು ಕರ್ಮಯೋಗದಲ್ಲಿ ಎಫರ್ಟ್ಫುಲ್ ಆಗಿ ಮಾಡಬೇಕು. ಮುಕ್ತನಾದ್ಮೇಲೆ ಎಫರ್ಟ್ಲೆಸ್, ಚಾಯ್ಸ್ಲೆಸ್, ಸ್ಪಾಂಟೇನಿಯಸ್. ಅವನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾನೆ. ಅವನು ಯಾವತ್ತೂ ಸೋಂಬೇರಿಯಾಗಿರಲ್ಲ. ಸಾಧನೆ ಮಾಡುವಾಗಲೂ ಸೋಂಬೇರಿಯಾಗಿರಲ್ಲ. ಅದಕ್ಕೆ ಹೇಳಿದ್ದು, ತಮೋ ಗುಣ ರಜಗುಣ ಇದ್ದವರಿಗೆ ಕರ್ಮಯೋಗನೇ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಸತ್ವಗುಣದಲ್ಲಿರೋ ಯಾವಾಗಲೂ ಅವನು ಮರ್ಕ್ಯೂರಿ ಇದ್ದಂಗೆ ಇರ್ತಾನೆ, ಪಾದರಸ ಇದ್ದಂಗೆ ಇರ್ತಾನೆ. ಹಾಗೆ ಅವನಿಗೆ ಈ ಕೆಲಸ ಕೀಳು, ಆ ಕೆಲಸ ಮೇಲು ಅನ್ನೋದಿರೋದಿಲ್ಲ ಅವನಿಗೆ. ಆದ್ದರಿಂದ ಸೊ ಮಾಡ್ತಾನೆ, ಬಟ್ ಅವನಿಗೋಸ್ಕರ ಅಲ್ಲ, ಅವನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಾನೆ. ಈವನ್ ಪರಮಾತ್ಮ ಕೂಡ ಅದನ್ನೇ ಹೇಳ್ತಾನೆ, ನಾನು ಕೆಲಸ ಮಾಡ್ತಾ ಇದ್ದೇನೆ ಯಾತಕ್ಕೋಸ್ಕರ? ನನಗೆ ಅದರಿಂದ ಏನೋ ಆಗಬೇಕಾಗಿಲ್ಲ, ಲೋಕ ಕಲ್ಯಾಣಕ್ಕೋಸ್ಕರ, ಲೋಕಕ್ಕೋಸ್ಕರ ಮಾಡ್ತಾ ಇರ್ತಾರೆ ಹಾಗೆ ಅಂತ ಹೇಳ್ತಾರೆ. ಇರಲಿ. ಆದ್ದರಿಂದ ಇಲ್ಲಿ ಕರ್ಮ ಬಿದ್ದೋಗುತ್ತೆ. ಇಲ್ಲಿ ಮುಮುಕ್ಷತ್ವ ಮಾಡಿಕೊಂಡು ಕರ್ಮಯೋಗವನ್ನ ಚೆನ್ನಾಗಿ ಮಾಡಿದ್ಮೇಲೂ ಕರ್ಮಗಳು ಬಿದ್ದೋಗುತ್ತೆ. ಯಾವ ಕರ್ಮಗಳು ಬಿದ್ದೋಗುತ್ತೆ? ಲೌಕಿಕ ವೈದಿಕ ಕರ್ಮಗಳು ಬಿದ್ದೋಗುತ್ತೆ ಅಷ್ಟೇ. ಅವನ ಪೂಜೆ ಪುನಸ್ಕಾರಗಳು ಮಾಡದೇ ಇರ್ಬೋದು. ಈ ಯಾಗ ಯಜ್ಞ ಹೋಮ ಹವನಗಳು, ಪೂಜೆ ಪುನಸ್ಕಾರ, ಜಪ ತಪ ವ್ರತಗಳು ಇಂಥವು ಮಾಡದೇ ಇರ್ಬೋದು. ಅವನು ಇದಕ್ಕಿಂತ ದೊಡ್ಡ ಕೆಲಸ ಮಾಡ್ತಾ ಇರ್ತಾನ. 3 ಹೊತ್ತು ಶ್ರವಣ ಮನನ ಧ್ಯಾನ, ಇದು ಕೊನೆ ಹಂತದ ಸಾಧನೆ ಅಲ್ಲ. 24 ಗಂಟೆ ಜಪ ಇಲ್ಲ, ಅವಸ್ಥಾತ್ರೆ ವಿಚಾರವನ್ನು ಚಿಂತನೆ ಮಾಡೋದು. ಇವು 4 ಮೆಥಡ್ಸ್ ಇದೆ ಅಂತ ಹೇಳ್ತಾರೆ ಮುಕ್ತರಾಗೋದಕ್ಕೆ. ಇದು ಮಾಡಿ, ಜಪ ಮಾಡಿ, ನೀವೇನು ಮಾಡದೇ ಇದ್ರೂ ಪರವಾಗಿಲ್ಲ, 24 ಗಂಟೆ ಮಾಡಬೇಕಂತೆ. ಮಲಕ್ಕೊಳ್ಳುವಾಗ ಬಿಟ್ಟು ನಿದ್ದೆ ಮಾಡಿದಾಗ ಹೇಳಬೇಕು ಅಂತಂದರೆ ರಾಮದಾಸರು, ಕನ್ನಂಗಾಟ ರಾಮದಾಸರು ಆ 1 ತಿಂಗಳು ರಮಣ ಮಹರ್ಷಿಗಳ ಆಶ್ರಮದಲ್ಲಿ ಮೇಲ್ಗಡೆ ಬೆಟ್ಟದಲ್ಲಿ ಇದ್ರಂತೆ. ಆ 21 ದಿವಸ ಅವ್ರು ರಾತ್ರಿ ಹೊತ್ತು ನಿದ್ದೆನೂ ಮಾಡಿಲ್ಲ ಅಂತ ಹೇಳ್ತಾರಪ್ಪ. ಹಾಗೆ ಅವರು 3 ಹೊತ್ತು ಕೂಡ ಜಪ ಮಾಡ್ತಾ ಇದ್ದರಂತೆ. ಮಾಡಿದ 21 ದಿವಸದಲ್ಲಿ ಅವರಿಗೆ ಅಲೌಕಿಕವಾದ ಒಂದು ಅನುಭವ ಆಯಿತು ಅಂತಾರೆ. ಯಾವ ಮರ ನೋಡ್ಲಿ, ಯಾವ ಬೆಟ್ಟ ನೋಡ್ಲಿ, ನಾನೇ ಅದು ಅಂತ ಹೇಳಿದ್ದೆ, ಕುಣಿಯೋಂಗಾಗ್ತಾ ಇತ್ತಂತ. ಅವ್ರು ಕುಣಿತಾ ಇದ್ರಂತೆ. ಹೋಗಿದ್ದೆ ಮರವನ್ನು ತಪ್ಪಿಕೊಳ್ಳೋದು. ಯಾರೋ ಒಬ್ಬ ಹೋಗ್ತಾ ಇದ್ರೆ ಅವನು ಭಿಕ್ಷುಕದವನು, ಅವನ್ ತಪ್ಪಿಕೊಂಡು ಮುದ್ದಾಡ್ತಾ ಇದ್ದಾರಂತೆ. ಅವನಿಗೆ ಭಯ ಆಗೋಯ್ತಂತ ಅವನಿಗೆ. ಹಾಗೆಲ್ಲ ಹೇಳ್ತಾರೆ. ಹೀಗೆ ಆಗುತ್ತೆ. ಇದು ಮುಕ್ತರಾಗಿದ್ದಾರೆ ಅನ್ನೋದಲ್ಲ, ಇದು ಆ ಹಂತದಲ್ಲಿ ಮೊದಲು ಸಿಗೋವಂಥದ್ದು. ಎಲ್ಲೆಲ್ಲೋ ಪರಮಾತ್ಮನ ನೋಡ್ದಂಗಾಗುತ್ತೆ. ಸದ್ಗುರು ವಾಸುದೇವ್ ಅವರು ಕೂಡ ಅವರ ಎಕ್ಸ್ಪೀರಿಯನ್ಸ್ ನಿಂಗೆ ಒಂದು ಕಡೆ ಹೇಳ್ತಾರೆ. ಮೈಸೂರಿಗೆ ಅವರು ಬೆಟ್ಟದ ಮೇಲೆ ಬೈಕ್ನಲ್ಲಿ ಹೋಗಿ ಅಲ್ಲಿ ಒಂದು 15-20 ನಿಮಿಷ ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇತ್ತಂತ. ಅವ್ರು ಯಾವತ್ತು ಕಣ್ಣೀರು ಹಾಕ್ತವ್ರಲ್ಲ, ಶರ್ಟ್ ಎಲ್ಲ ಒದ್ದೆ ಆಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಬೆಟ್ಟ ನೋಡಿದ್ರೆ, ಮರ ನೋಡಿದ್ರೆ ನಾನೇ ಅಲ್ಲಿರೋದು ಅಂತ ಅನಿಸ್ತಂತೆ. ಇದು ಮೋಕ್ಷ ಅಲ್ಲ, ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇದು ಆದಮೇಲೆ ಕನಗಡ ರಾಮದಾಸರು 2 ವರ್ಷ ಸತತವಾಗಿ ಜಪ ಮಾಡ್ತಾರೆ. 2 ವರ್ಷ ಆದಮೇಲೆ ಒಳಗಡೆಯಿಂದ ರಾಮನ ಪ್ರೇರಣೆ ಬರುತ್ತೆ. ಅಷ್ಟರ ಒಳಗಡೆ ಅವ್ರಿಗೆ ಕೃಷ್ಣನ ದರ್ಶನ ಆಗಿರುತ್ತೆ, ಜೀಸಸ್ನ ದರ್ಶನ, ಮತ್ತು ಇವರು ಬುದ್ಧನ ದರ್ಶನ ಆಗಿರುತ್ತೆ. ಆಮೇಲೆ ಕೊನೆಗೆ ಅವರು ರಾಮನ ದರ್ಶನ ಆಗೋದು ಅಂತ ಅವರು ಬರ್ಕೊತಾರೆ ಅವರ ಜೀವನ ಚರಿತ್ರೆ ಕಥೆಯಲ್ಲಿ. ಅವ್ರದ್ದು ಓದಬೇಕು ಜೀವನ ಚರಿತ್ರೆ. ಯಾಕೆ ಅಂದರೆ ಸ್ವಂತ ಅವರೇ ಬರೆದಿರೋದ್ರಿಂದ ಹೆಚ್ಚು ಕಡಿಮೆ ಇರೋದಿಲ್ಲ ಅಲ್ಲಿ. ಹಾಗೆ ಅವ್ರು ಬರ್ಕೊಳ್ಳೋದು. ಆಮೇಲೆ ಒಳಗಡೆಯಿಂದ ರಾಮನ ಪ್ರೇರಣೆ ಬಂದು, ಇನ್ನು ನೀನು ಜಪ ಮಾಡಿ ಸಾಕು, ಧ್ಯಾನ ಮಾಡು. ಅಲ್ಲಿ ಶುರುವಾಗುತ್ತೆ ಭಗವದ್ಗೀತೆ 6ನೇ ಅಧ್ಯಾಯದ ಧ್ಯಾನ. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಸ್ವಾಮಿ ಇದು 6ನೇ ಅಧ್ಯಾಯದ ಧ್ಯಾನ ಅಂತಂದರೆ? ಹಾಗೆ ಹೀಗೆ ಸೂಕ್ಷ್ಮವಾಗಿರುತ್ತೆ.
ಅರ್ಥ ಮಾಡ್ಕೋಬೋದು, ಏನು ಕಷ್ಟ ಏನು ಇರೋದಿಲ್ಲ, ನಮ್ಗೆ ಇದರಲ್ಲಿ ಆಸಕ್ತಿ ಇರಬೇಕಷ್ಟೇ. ಆದ್ದರಿಂದ ಸೊ ಇಲ್ಲಿ ಎರಡು ಕೆಲಸ ಒಟ್ಟಿಗೆ ಆಗ್ಬಿಡುತ್ತೆ. ಭಗವಂತನ ಪ್ರಾಪ್ತಿ, ಕರ್ಮಗಳು ಬಿದ್ದು ಹೋಗೋದು ಅಂತ ಅನ್ನೋದು ಹೇಗೆ ಅಂತ ಅನ್ನೋದಕ್ಕೆ ಸ್ವಾಮಿಗಳು ಒಂದೆರಡು ಮೂರು ಎಕ್ಸಾಂಪಲ್ ಕೊಡ್ತಾರೆ. ಮರವನ್ನ ಕತ್ತರಿಸಿದರೆ ಎರಡು ತುಂಡಾಗುತ್ತೆ. ನೀವು ಕತ್ತರಿಸಿದ ತಕ್ಷಣ ಅದು ಎರಡು ಆಗೋದಿಲ್ವಾ? ಎರಡು ತುಂಡಾಗುತ್ತೆ ಅಂತ ಯಾಕೆ ಹೇಳಬೇಕು? ಅದು ಒಂದು ವಾಡಿಕೆ ಅಷ್ಟೇ. ಅವನು ಹೋಗ್ತಾನೆ, ಅವನು ತಿಂದ ಮೇಲೆ ಹೋಗ್ತಾನೆ ಅನ್ನೋದು ಮುಖ್ಯ. ಅಲ್ಲಿ ತಿಂದ ಮೇಲೆ ಅನ್ನೋದು ಜೊತೆಯಲ್ಲಿ ಹೇಳೋದು ಅಂತ ಎರಡು ಆ ಥರ ಬರ್ತಾ ಇರುತ್ತೆ ಅಷ್ಟೇ ಹೊರತು ಒಟ್ಟಿನಲ್ಲಿ ಆಗುತ್ತೆ ಅಂದರೆ ಸಾಕು. ಇದನ್ನು ಇನ್ನೇನು ಅರ್ಥ ಮಾಡ್ಕೋಬೋದು ಅಂತಂದರೆ, ಎರಡು ಒಟ್ಟಿಗೆ ಆಗ್ತಾ ಇರುತ್ತೆ. ದೃಢವಾದ ಅಸಂಗ ಶಸ್ತ್ರದಿಂದ ಸಂಸಾರ ವೃಕ್ಷವನ್ನು ಕಡ್ದು ಹಾಕೋದು, ಪರಮಾತ್ಮನ ಹುಡ್ಕೋದು, ಎರಡು ಒಟ್ಟಿಗೆ ಆಗಬೇಕು. ಪರಮಾತ್ಮನ ಹುಡ್ಕೋದು ಅಂದ್ರೆ ಪರಮಾತ್ಮ ತತ್ವದಲ್ಲಿ ನಿಲ್ಲೋದು, ಈ ಸಂಸಾರ ವೃಕ್ಷ ಬಿದ್ದು ಹೋಗೋದು, ಎರಡು ಒಂದೇ. ಪರಮಾತ್ಮನ ಆ ಅನುಭವ ಆಯಿತು ಅಂತಂದ್ರೆ, ತತ್ವದಲ್ಲಿ ನಿಂತ್ರಿ ಅಂತಂದ್ರೆ ಪರಮಾತ್ಮನ ನಾನೇ ಆ ನಿಜವಾದ ಸ್ವರೂಪ ಅನ್ನೋದು ಒಂದು. ಎರಡನೇದು, ಈ ಪ್ರಪಂಚ ಅನಿತ್ಯ ಅಂತ ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಎರಡು ಮೊದಲು ಇದಾಗುತ್ತೆ ಸ್ವಾಮಿ, ಆಮೇಲೆ ಅದಾಗುತ್ತೆ, ಹಾಗೇನಿಲ್ಲ. ಬೆಳಕು ಹಚ್ಚಿದ ಮೇಲೆ ದೀಪ ಬಂತು ಸ್ವಾಮಿ, ಆಮೇಲೆ ಕತ್ಲೆ ಹೋಯ್ತು ಸ್ವಾಮಿ, ಹೇಳುವಾಗ ಹಿಂಗೆ ಬೇಕಾದ್ರೆ ಹೇಳಿ. ಆದ್ದರಿಂದ ಎರಡು ಒಟ್ಟಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಕಾರ್ಯಗಳು, ಈ ಎರಡು ಕಾರ್ಯಗಳು ಅನ್ನೋದಕ್ಕಿಂತ ಒಂದೇ ಕಾರ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ. ಈ ಸಂಸಾರ ವೃಕ್ಷವು ಮಾಯಮಾಯವಾಗಿರುವುದರಿಂದ ಈ ಪ್ರಪಂಚ, ಈ ಇವೆಲ್ಲ ಅನಿತ್ಯವಾದ ಈ ಪ್ರಪಂಚ ಅಥವಾ ನಿತ್ಯ ಅನಿತ್ಯ ವಸ್ತುವಿಕದಲ್ಲಿ ಅನಿತ್ಯ ಅಂತ ಕರೀತಾರೆ, ಕ್ಷೇತ್ರ ಅಂತ ಕರೀತಾರೆ. ಇದು ಮಾಯೆಯಾಗಿದೆ. ಹೇಗೆ? ಕನಸಿನ ಹಾಗೆ, ಮತ್ತೆ ಈ ಗಂಧರ್ವ ನಗರದ ಥರ, ನೆರಳಿನ ಥರ ಅಂತ ಬೇಕಾದಷ್ಟು ಹೇಳಿದ್ದಾರಲ್ವ. ಹಾಗೆ ಈ ಕನಸು ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಾವು ಹಗ್ಗವನ್ನು ಕಂಡಾಗ ಹಾವು ಅಂದಿಲ್ಲ, ಹಿಂದಿಲ್ಲ, ಮುಂದಿರೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಹಿಂದಿರೋದಿಲ್ಲ, ಮುಂದೇನೂ ಇರೋದಿಲ್ಲ ಅಂತ. ಹಾಗೆ ಕನಸು ಹಾಗೆ. ಕನಸನ್ನು ತಗೊಳ್ರಿ, ಹಾವು ಹಗ್ಗ ಬಿಟ್ಬಿಡ್ರಿ. ಪ್ರತಿದಿನ ನಮಗೆ ಕನಸಾಗತ್ತೆ, ಕಾಣುವಾಗ ಮಾತ್ರ ಸತ್ಯವಾಗಿರುತ್ತೆ. ನೀವು ಒಂದು ಸಲ ಎಚ್ಚರಕ್ಕೆ ಬಂದಿದ್ದ ತಕ್ಷಣ ನಾನು ಪ್ರಶ್ನೆ ಕೇಳ್ತೀನಿ, ಕನಸು ಹಿಂದೆ ಇತ್ತ? ಇವಾಗ ನಿನಗಾಗಿದ್ದ ಕನಸು ಹಿಂದೆ ಆಗಿತ್ತ? ಎಚ್ಚೆ ಹಿಂದೆ ಎಲ್ಲಿರುತ್ತೆ? ಹೋಗ್ಲಿ, ಮುಂದೆ ಇನ್ನೊಂದು ಸಾರಿ ಅದೇ ಥರ ಕನಸಾಗೋ ಚಾನ್ಸಸ್ ಉಂಟಾ? ಅದು ಸತ್ಯವಾಗಿ ಅಂತ ಅನ್ನೋಂಗೆ ಏನಾದರೂ ಆಗುತ್ತಾ? ಎಚ್ಚೆ ಇಲ್ಲ. ಕನಸು ಕಾಣ್ತಾ ಇರುವಾಗಲೂ ಅದು ಸತ್ಯವಾಗಿ ಇತ್ತ? ಇಲ್ಲ. ಹೀಗೆ ತಗೋಬೇಕು. ಇದಿನ್ನೂ ಚೆನ್ನಾಗಿ ಹೊಂದುತ್ತೆ. ಮುಕ್ತನಾದ ಮೇಲೆ ಪ್ರಪಂಚ ಅಂದಿಲ್ಲ, ಮುಂದಿರೋದಿಲ್ಲ. ಈಗ ನನಗೆ ಪ್ರಪಂಚ ಅಂತ ಇದೆ ಅಂತ ನಾನು ಅನುಭವಿಸ್ತಾ ಇದ್ದಾಗಲೂ ಸತ್ಯವಾಗಿಲ್ಲ, ಕನಸಿನ ಥರ. ಈ ಒಂದು ಅರ್ಥ ಬರುತ್ತಪ್ಪ ಮುಕ್ತರಾದರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಷ್ಟು. ಇದಕ್ಕೆ ಈ ಸಂಸಾರದ ವೃಕ್ಷ ಅಂತ ಹೇಳ್ತಾರೋ, ಈ ಅನಾತ್ಮ ಅಂತ ಏನು ಹೇಳ್ತಾರೋ, ಮತ್ತೆ ಕ್ಷೇತ್ರ ಅಂತ ಏನು ಹೇಳ್ತಾರೋ, ಇದು ಆದಿ ಅಂತ್ಯ ಇಲ್ಲದ, ನಮಗೆ ನೋಡೋದಕ್ಕೆ ಇದು ಅನಾದಿ ಕಾಲದಿಂದ ಹಾಗೆ ಇದೆ ಅಂತ ಅಧ್ಯಾಸ ಭಾಷೆ ಅರ್ಥದಲ್ಲಿ ಚೆನ್ನಾಗಿ ತೋರಿಸಿದ್ರವರು. ಆ ಅನಾದಿ ಕಾಲದಿಂದ ಅದು ಯಾವಾಗ, ಆಕಾಶ ಯಾವಾಗ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಸ್ವಾಮಿ, ಎಲ್ಲಿ ಮುಗಿಯುತ್ತೆ ಸ್ವಾಮಿ, ಕೇಳಕ್ ಬರೋಲ್ಲ. ಹಾಗೆ ಇದು ಹಂಗೆ ಅನ್ಕೊಂಡು ಇದು ಸತ್ಯ ಅಂತ ಇಟ್ಕೋಬೇಡ್ರಿ. ಪರಮಾತ್ಮನಿಗೂ ಇದೇ ಹೇಳ್ತಾರೆ, ಅವನು ಆದಿ ಅಂತ್ಯ ಇಲ್ಲದವನು ಅಂತ. ಅಲ್ಲಿ ಹೇಳಬೇಕಾದ್ರೆ ಪರಮಾತ್ಮನಿಗೆ ನಿಜವಾಗ್ಲೂ ಇಲ್ಲ. ದೇಶ ಕಾಲ ಕಾರ್ಯ ಕಾರಣ ಭಾವ ಎಲ್ಲವೂ ಕೂಡ ಅವನಿಂದ ಬಂದಿರೋದು. ಅವನು ಇವುಗಳಿಗೆ ಕಾಲಾತೀತ, ದೇಶಾತೀತ, ಕಾರ್ಯಕಾರಣ ಭಾವಾತೀತ. ಆದರೆ ಇಲ್ಲಿ ಹೇಳುವಾಗ ಅಷ್ಟು ಕಂಟಿನ್ಯೂಷನ್ ಇದೆ. ಈಗ ನಿನಗೆ ಅಜ್ಞಾನ ಯಾವಾಗಾಯಿತು ಹೇಳ್ರಿ ನೋಡೋಣ, ಹೇಳಕ್ ಬರೋಣ. ಹಾಗೆ ಅದಕ್ಕೋಸ್ಕರ ಇದನ್ನ ಆದಿ ಅಂತ ಅಂತ ಹೇಳ್ತಾರೆ. ಬಟ್ ಹೇಳುವಾಗ ಒಂದೇ ಅರ್ಥ ಬಂದರೂ ನಾವು ಅದನ್ನು ಬಿಡಿಸ್ಕೋಬೇಕು ಚೆನ್ನಾಗಿ. ಇದು ಮಾಡ್ಕೊಂಡಿದ್ವಿ ನಾವು. ಇಲ್ಲದಂತೆ ತೋರುತ್ತಿದ್ದರೂ ಇದು ಮಾಯವೇ. ಪರಮಾತ್ಮ ನನ್ನ ಕಂಡು ಕೂಡಲೇ
ಅಸಂಗತ್ವವು ಪರಿಪೂರ್ಣವಾಗುತ್ತಿದೆ. ಅದು ಮೊದಲು ಇದರಲ್ಲಿ ಅನಾಸಕ್ತಿಯನ್ನು ತೋರಿಸುವುದರಿಂದಲೇ ಇದರ ಮಾಯಾಮತ್ವವು ಮನಸ್ಸಿಗೆ ತೋರುವುದಕ್ಕೆ ಮೊದಲಾಗುತ್ತೆ. ನಾನು ಪರಮಾತ್ಮನ ಕಡೆ ತಿರುಗಿ ಪರಮಾತ್ಮನಲ್ಲಿ ತಿರುಗಿದ್ರೆ ಸಾಕು, ನೀವು ಮುಕ್ತರಾಗೋವರೆಗೂ ಕಾಯ್ಕೋಬೇಡಿ. ಜಿಜ್ಞಾಸ ಭಕ್ತಿ ಬಂದು ನಿಜವಾದ ಜಿಜ್ಞಾಸ ಭಕ್ತಿ ನಾನು ಹೇಳ್ತಾ ಇರೋದು, ಸುಮ್ಮನೆ ಹೇಳಿದ್ವಲ್ಲ ಈ 3 ಅದರಿಂದ ಅಲ್ಲ. ಜಿಜ್ಞಾಸ ಭಕ್ತಿ ಅಲ್ಲ, ಅದು ಸ್ಮಶಾನ ವೈರಾಗ್ಯ ಇಂಥವಲ್ಲ. ಬಂದಾಗಲೇ ನಮಗೆ ನಿತ್ಯಾನಿತ್ಯ ವಸ್ತುಗಳಲ್ಲಿ ಸ್ಪಷ್ಟತೆ ಗೊತ್ತಾಗ್ಬಿಡುತ್ತೆ ಕಣ್ಣಿಗೆ. ಮುಕ್ತರ ಮೊದಲೇ ಹೆಚ್ಚೆ ಇದಷ್ಟು ಸತ್ಯವಾಗಿಲ್ಲ ಅಂತ. ಎಚ್ಚರ, ಕನಸು, ನಿದ್ದೆ ಚೆನ್ನಾಗಿ ಮೆಲ್ಕು ಹಾಕ್ರಿ. ಯಾರು ಹಾಕ್ತಾರೋ ಈಗಲೇ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಅನಿತ್ಯ. ಹಾಗಾದ್ರೆ ಸತ್ಯವಾಗಿರುತ್ತೆ ಯಾವುದು? ಮತ್ತೆ ಇದಕ್ಕಿಂತ ಪ್ರೂಫ್ ಇನ್ನೇನಪ್ಪ ಬೇಕು ನಮಗೆ? ಹಾಗೆ ತೋರಿಸ್ಕೊಡ್ತಾರೆ ಇದರಿಂದ. ಆದ್ದರಿಂದ ಇದರ ಮಾಯಾಮಯತ್ವ, ಇದರಲ್ಲಿ ಅನಾಸಕ್ತಿ ತೋರಿಸ್ಬೇಕು ನಾವು. ಇದರಲ್ಲಿ ಆಸಕ್ತರಾಗಬಾರ್ದು. ಏನು ಸುಮ್ಮನೆ ಕಾಕಮ್ಮನ ಕತೆ ಗೋಮನ್ ಕತೆ ಹೇಳಿ ನೀವು ಇದೆಲ್ಲ ಸುಳ್ಳಪ್ಪ ಬಿಟ್ಬಿಡ್ರಿ ಹಂಗೆ ಹೇಳ್ತಾ ಇದ್ದಾರೇನೋ? ಇಲ್ಲ, ಎಚ್ಚರ, ಕನಸು, ನಿದ್ದೆ ಅಂತ ನಮ್ಮ ಅನುಭವದಲ್ಲಿ ತೋರಿಸ್ತಾ ಇದ್ದಾರೆ. ಯಾವುದನ್ನ ನೀವು ಯಾವುದನ್ನ ಸತ್ಯ ಅಂತ ಹಿಡ್ಕೊಂಡಿದ್ದೀರೋ ಅದು ಎಚ್ಚರದಲ್ಲಿ ಮಾತ್ರ ಇದೆ. ಕನಸು ಬರಲಿ ನೋಡೋಣ, ಕನಸಿನಲ್ಲಿ ಸತ್ಯ ಅಂತ ಅಂದ್ರೆ ಅದು ಎಚ್ಚರಕ್ಕೆ ಬರಲಿ ನೋಡೋಣ. ಇಲ್ಲ, ಹೋಗ್ಲಿ ಇವೆರಡೂ ಸತ್ಯ ಅಂತನ್ರಿ, ನಿದ್ದೆಗೆ ಬರಲಿ ನೋಡೋಣ. ಯಾಕೆ? ಇವು ಸತ್ಯವಲ್ಲ, ಅಷ್ಟು ಸ್ಪಷ್ಟವಾಗಿ ತೋರಿಸಿದ್ದಾರಲ್ಲ ಅಂತ ಹೇಳ್ತಾ ಇರೋದು. ಇನ್ನು ಪರಮಾತ್ಮನನ್ನು ಅನ್ವೇಷಣೆ ಮಾಡೋದು ಹೇಗೆ, ಪರಮಾತ್ಮನನ್ನು ಕಂಡುಕೊಳ್ಳೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಹುಡ್ಕೋದು, ಅರ್ಥಕೊಳ್ಳೋದು, ಪರಮಾತ್ಮಗೆ ಉಳ್ಕೊಳ್ಳೋದು ಅಂತ. ಹುಡ್ಕೋದಿಕ್ಕೆ ಯಾವ ಕಡೆ ಹೋಗ್ಬೇಕು ಸ್ವಾಮಿ? ಪರಮಾತ್ಮ ಎಲ್ಲಿದ್ದ ಸ್ವಾಮಿ, ಹೇಗಿರ್ತಾನ ಸ್ವಾಮಿ, ನಮ್ಗೆಲ್ಲ ಅನುಭವದಲ್ಲಿ ತೋರಿಸಿದ್ದಾರೆ ಅಲ್ವಾ? ಆದ್ದರಿಂದ ಅವನಿಗೆ ಆಕಾರ ಇಲ್ಲ, ಏನೂ ಇಲ್ಲ, ಗಾಢ ನಿದ್ರೆ, ಅನುಭವ ಹಿಡ್ಕೊಳ್ರಿ. ಅವನಿಗೆ ಏನೂ ಇಲ್ಲ, ಅವ್ನು ಗಂಡ್ಸಲ್ಲ, ಹೆಂಗ್ಸಲ್ಲ, ಆಕಾರ ಇಲ್ಲ, ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗ್ತಾ ಇದೆ. ನಾವು ಅಷ್ಟೊಂದು ಕಷ್ಟಪಡ್ಬೇಕಾಗಿಲ್ಲ ಅನ್ನೋ ಪ್ರಶ್ನೆ ಹೇಳ್ಬಹುದು. ನಮ್ಗೆ ಇವಾಗಲೇ ಉತ್ತರ ಸಿಕ್ಕಿದೆ. ಇದಕ್ಕೆ ಗೀತೆ ಉತ್ತರವೇನೆಂದ್ರೆ, ತಮೇವಂ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸೃತ ಪುರಾಣಿ. ಯಾವ ಆದಿ ಪುರುಷನಿಂದ ಅನಾದಿ ಕಾಲದಿಂದಲೂ ಈ ಮಾಯೆಯ ಪ್ರವೃತ್ತಿ ಉಂಟಾಗಿರುವುದೋ ಆ ಪರಮಾತ್ಮನನ್ನೇ ಶರಣು ಹೋಗಬೇಕು. ಯಾವ ನಿಜವಾದ ಪರಮಾತ್ಮ ಇದ್ದಾನೋ ಅವನಿಂದಲೇ ಅಸ್ತಿತ್ವವನ್ನು ಹೊಂದಿ ಈ ಪ್ರಪಂಚ ಸತ್ಯವಾಗಿ ಇದ್ದಂತೆ ತೋರ್ತಾ ಇದೆಯೋ ಅವನ ಕಡೆ ತಿರುಗ್ರಿ. ಹಾವು ಇದ್ದಂತೆ ಕಾಣ್ತಾ ಇರುತ್ತೆ. ಯಾವುದರ ಅಸ್ತಿತ್ವದಿಂದ? ಹಗ್ಗದ ಅಸ್ತಿತ್ವದಿಂದ. ನೀವು ಹಗ್ಗ ಅಂತ ತಿಳ್ಕೊಂಡ್ರೆ ಅದಿರೋಲ್ಲ. ಹಾಗೆ ಪರಮಾತ್ಮನ ಕಡೆ ತಿರುಗ್ರಿ. ನೀವು ನಿಶ್ಚಯವನ್ನ ಮೊದಲು ಮಾಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಕರ್ಮಗಳಲ್ಲಿ ಸಂಘವನ್ನಿಟ್ಟು ಅವು ನಮಗೆ ಪಾರ ಆಗ್ಬಿಡುತ್ತೆ ನೋಡ್ರಿ. ಮತ್ತೆ ಕರ್ಮಯೋಗದ ವಿಚಾರ ಎತ್ತುತ್ತಾ ಇದ್ದಾರೆ. ನಾವು ಯಾವಾಗ ಕರ್ಮಗಳು ನಾನು ಮಾಡ್ತೀನಿ ಫಲಾಪೇಕ್ಷೆ ಇಟ್ಕೊಂತೀವೋ ಅವಾಗ ನಮ್ಗೆ ಅದು ಭಾರ ಆಗುತ್ತೆ. ಕೆಲವರು ಏನಾದರೂ ಕೆಲಸ ಹೇಳಿದ್ರೆ ಈ ಕೆಲಸ ನಾನು ಮಾಡಬೇಕಾ ಅಂತ ಅಂತಾರೆ. ನಿಜವಾಗಲೂ ಮುಮುಕ್ಷತ್ವ ಬಂದಾಗ ವ್ಯವಹಾರದ ಕೆಲಸಗಳು ಭಾರ ಅನ್ಸುತ್ತೆ. ಆದರೆ ಅವರು ವ್ಯವಹಾರಗಳ ಕೆಲಸನೂ ಮಾಡದೆ ಈ ಕಡೆ ಪರಮಾತ್ಮದ ಕೆಲಸನೂ ಮಾಡದೆ ಇದ್ರೆ ಅವ್ರನ್ನೇನು ಅನ್ಬೇಕು? ಸೋಂಬೇರಿಗಳು ಅಂತ ಅನ್ಬೇಕು. ಹುಷಾರಾಗಿರ್ಬೇಕು. ಇಲ್ಲಿ ಎಲ್ಲ ಕೆಲವು ಸಾರಿ ಜಾರಬಂಡಿಗಳು ನಾವೇ ಹಾಕೊಂಡ್ಬಿಡ್ತೀವಿ. ನನಗೆ ಇವಾಗ ಗೊತ್ತಾ, ನಾನೇ ಮುಮುಕ್ಷತ್ವ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಡ್ತೀವಿ. ಯಾಕೆ? ಯಾವುದು ವ್ಯವಹಾರ ಕೆಲಸ ಮಾಡೋದೇ ಇಲ್ಲ, ಸೋಂಬೇರಿತನ ಅಂತ. ಅದನ್ನ ಬಿಟ್ಟಿದ್ದೆ ನಾವು. ನನಗೆ ಆ ಕೆಲಸಗಳು ಮಾಡೋಕೆ ಇಷ್ಟ ಇಲ್ಲ ಅಂದರೆ ಪರಮಾತ್ಮದ ಸಾಧನೆ ಕೆಲಸ ಏನಪ್ಪ ಮಾಡ್ತಾ ಇದೆಯಾ ಅಂದರೆ ಅದು ಝೀರೋ ಆಗಿರುತ್ತೆ. ಆ ಥರ ಆಗ್ಬಾರ್ದು ನಮಗೆ. ವ್ಯವಹಾರವನ್ನು ಮಾಡುವಾಗ ನಾನು ಎನ್ನೋ ಅಭಿಮಾನವನ್ನು ತೊರೆದಾಕಿ ಮಾಡ್ತಾ ಇರಬೇಕು ಅಂತ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ನಾವು ಈ ರಥವನ್ನು ಎಳಿಬೇಕಾದ್ರೆ ತುಂಬ ಭಾರ ಇರುತ್ತೆ ರಥ. ಈ ಜಾತ್ರೆಗಳಲ್ಲೆಲ್ಲ ರಥ ಎಳಿತಾರೆ. ಆವಾಗ ಊರಿನವರೆಲ್ಲ ಆ ಕಡೆ ಒಂದು ದಾರ, ಈ ಕಡೆ ಒಂದು ದಾರ ಎಳ್ಕೊಂಡು ಸಾವಿರಾರು ಜನ, ನೂರಾರು ಜನ, ಆ ಕಡೆ ಒಂದು 25 ಜನ, ಈ ಕಡೆ 25 ಜನ ಹಿಂಗೆಲ್ಲ ಎಳಿತಾ ಇರ್ತಾರೆ. ಅದನ್ನ ಹೆಂಗಿಗಳು ಎಳಿತಾರೆ ಗೊತ್ತಾ? ಅವರು ಗೋವಿಂದ ಗೋವಿಂದ ಅಂತ ಘೋಷಣೆ ಮಾಡ್ಕೊಂಡು ಅದನ್ನು ಎಳಿತಾ ಇರ್ತಾರೆ. ನಾವ್ ಎಳಿತಾ ಇದ್ದೀವಿ ಅಂತ ಅಲ್ಲ, ಅಲ್ಲಿ ಪರಮಾತ್ಮನೇ ಎಳಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು
ಅದೇ ಆ ಒಂದು ಎಳೆಯುವಾಗ ಉತ್ಸಾಹದಿಂದ ಎಂಥ ಭಾರ ಇದ್ರೂ ಎಳೆದಾಕ್ಬಿಡ್ತಾರೆ. ಹಾಗೆ ನಾವು ಕೆಲಸಗಳು ಮಾಡುವಾಗ ಪರಮಾತ್ಮನ ನೆನೆಸ್ಕೊಂಡು ಕರ್ಮಯೋಗ ರೂಪದಲ್ಲಿ ನಾನು ನನ್ನದು ಬಿಟ್ಟು ಪರಮಾತ್ಮನ ನೆನೆಸ್ಕೊಂತ ಕೆಲಸ ಮಾಡಿದ್ರೆ ನಮ್ಗೆ ಹಗುರವಾಗ್ಬಿಡುತ್ತೆ, ಭಾರ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಜಗತ್ತು ನಮ್ಮ ಕರ್ಮದ ಫಲವಾಗಿ ವ್ಯಾಪಾರ ಮಾಡ್ತಾ ಇರುತ್ತೆ ಅನ್ನೋ ದುರಭಿಮಾನ ಕಷ್ಟಪಟ್ಟವರು ಇರ್ತಾರೆ. ನಾನೇ ಮಾಡ್ತಾ ಇರೋದು, ನನ್ನಿಂದಲೇ ಇಷ್ಟೆಲ್ಲ ಸಂಸಾರ ಆಗೋದು, ಇದಾಗ್ತಾ ಇರೋದು ಅನ್ಕೊಂತಾರೆ. ತಪ್ಪದು. ಇವೆಲ್ಲವನ್ನ ಪರಮೇಶ್ವರನ ಶಕ್ತಿ ನಿರ್ವಹಿಸ್ತಾ ಇದೆ. ಪರಮಾತ್ಮ ಮಾಡ್ತಾ ಇರೋನು. ರಾಮಕರ್ತ, ನಾನು ಅವನ ಸೇವಕ, ಹಾಗೆ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕರ್ಮಯೋಗ, ಪರಮಾತ್ಮನ ಮೇಲೆ ಹಾಕೋದು, ಇವೆಲ್ಲ. ಆದ್ದರಿಂದ ನಾವು ಸ್ವಪ್ರಯತ್ನದಿಂದ ಏಳಿ ಬೀಳಿ ಅನುಭವಿಸ್ತಿರುವೆ ಕಡಿಮೆ ಏನಿಲ್ಲ. ನಾವೇ ಮಾಡ್ತೀವಿ ಅಂತಂದ್ರೆ ಅವುಗಳ ಫಲಗಳನ್ನ ಅನುಭವಿಸ್ತಾ ಇರ್ತೀವಿ. ಇದು ಮನುಷ್ಯ ಸ್ವಭಾವಕ್ಕೆ ಸೇರಿರದೆ. ಆದರೆ ಪರಮೇಶ್ವರನ ಕರ್ಮಕ್ಕೆ ಸಂಬಂಧಿಸ್ಕೊಂಡು ಪರಮೇಶ್ವರನಲ್ಲೇ ಭಕ್ತಿ ಇಟ್ಕೊಂಡು ಆತನಲ್ಲೇ ನಿಂತು ಬಿಡ್ತಾರಲ್ಲ, ಇದು ಕರ್ಮಯೋಗ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದು ಶಾಶ್ವತ ಪದವಿಯನ್ನ ಕೊಡುತ್ತೆ. ತಮ್ಮ ಕರ್ಮಗಳನ್ನ ನಾವೇ ಮಾಡ್ತೀವಿ ಅಂದ್ರೆ ಅದು ಆಯಾಸದಾಯಕವಾಗಿರುತ್ತೆ. ಆದ್ದರಿಂದ ಮತ್ತೆ ಹೇಗೆ ಮಾಡಬೇಕು ಅಂತಂದ್ರೆ, ನಾಟಕದ ಪಾತ್ರಗಳನ್ನ ಹಾಕೊಂಡು ಆಯಾ ದೃಶ್ಯಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇರ್ತಾರೆ. ಅವ್ರು ಮಾಡುವಾಗ ನಾನು ನನ್ನದು ಅನ್ನೋದು ಮರೆತು ಬಿಟ್ರೆ ಆ ನಾಟಕ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ, ಎಲ್ಲರೂ ಕ್ಲಾಪ್ಸ್ ಹೊಡಿತಾ ಇರ್ತಾರೆ. ಹಾಗೆ ನಾವು ಈ ಪ್ರಪಂಚ ಅನ್ನೋ ಈ ನಾಟಕದಲ್ಲಿ ಕರ್ಮಗಳನ್ನ ಮಾಡ್ತಾ ನಾನು ನನ್ನದು ಬಿಟ್ಟು ಇದು ಪರಮಾತ್ಮನ ಲೀಲೆ ಅಂತ ಉಪಕರಣವಾಗಿ ಮಾಡಿಕೊಂಡು ನಮ್ಮ ವ್ಯವಹಾರ ಅವಾಗ ಅಷ್ಟು ಹಗುರ ಆಗ್ಬಿಡುತ್ತೆ, ಆನಂದಮಯವಾಗಿರುತ್ತೆ, ಕರ್ಮಯೋಗವಾಗಿಬಿಡುತ್ತೆ ಅಂತ ನಮಗೆ ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದಾರೆ. ಕರ್ಮಯೋಗಕ್ಕೆ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ವಿಶೇಷವಾದ ಪ್ರೀತಿಯನ್ನಿಟ್ಟು ನಾವು ಈ ಪ್ರಪಂಚದಲ್ಲಿ ಇಂಥ ಕೆಲಸ ತುಂಬಾ ಮಾಡ್ತೀವಿ. ನಮಗೆ ಪ್ರಪಂಚದ ಕಡೆ ಒಲವು ಜಾಸ್ತಿ. ನಾವು ಅಂಥ ಕೆಲಸಗಳನ್ನ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಅದಕ್ಕೆ 100% ಈ ಪುರುಷ ಪ್ರಯತ್ನ ಹಾಕಿ ನಾವು ಪ್ರಯತ್ನ ಮಾಡ್ತೀವಿ. ಅದೇ ಪ್ರಯತ್ನವನ್ನ ಪರಮಾತ್ಮನಿಗೋಸ್ಕರ ಯಾಕಪ್ಪ ಮಾಡಬಾರ್ದು ಅಂತ ಕೇಳ್ತಾ ಇದ್ದಾರೆ ಅವರು. ನಾವು ಮಾಡೋದಿಲ್ಲ. ನಾವು ವ್ಯವಹಾರಕ್ಕಾದ್ರೆ ಹಿಂಗೆಲ್ಲ ಮಾಡ್ತೀವಿ. ಇವಾಗ ಒಂದು ಡಾಕ್ಟರ್ ಆಗ್ಬೇಕಾದ್ರೆ, ಇಂಜಿನಿಯರ್ ಆಗ್ಬೇಕಾದ್ರೆ, ಏನಾದ್ರೂ ಆಗಲಿ ಎಷ್ಟು ಕಷ್ಟಪಡ್ಬೇಕು ನಾವು. 26 ವರ್ಷಗಳು 25 ವರ್ಷಗಳು ಕಷ್ಟಪಡ್ಬೇಕಲ್ವಾ? ಅದೇ ಕಷ್ಟವನ್ನ ಈ ಮೋಕ್ಷಕ್ಕೋಸ್ಕರ ಪಡೆದಿದ್ದಿದ್ರೆ ಮುಕ್ತರಾಗ್ಬಿಡ್ತಾ ಇದ್ವಿ ನಾವು ಅಲ್ವಾ ಅಂತ ಅನ್ಕೋಬೇಕು. ನಾವು ಅಸಂಗ ಶಸ್ತ್ರದಿಂದ ಈ ಸಂಸಾರ ವೃಕ್ಷವನ್ನು ಕಡಿದು ಹಾಕುವುದು ಸಾಧ್ಯ ಆಗುತ್ತೆ. ಆಗ್ಲೇ ನಮ್ಗೆ ಸರ್ವ ದಿಕ್ಕಗಳು ಎಲ್ಲಾ ಕಡೆ ಸುಖಮಯ ಆಗೋದು ಅಂತ. ಹೀಗೆ ಪರಮಾತ್ಮನ ಕಡೆ ತಿರುಗುವ ಯೋಗ್ಯತೆ ಯಾರಲ್ಲಿರೋದು? ಎಂಥ ಮನಸ್ಸಿನ ಸ್ವಭಾವದವರು ಪರಮಾತ್ಮನನ್ನೇ ಅನನ್ಯ ಭಕ್ತರಾಗಿ ನಂಬ್ತಾರೆ, ಅನನ್ಯವಾಗಿ ಶರಣಾಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದು ನಿರ್ಮಾಣ ಮೋಹಜಿತ ಸಗ್ನದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಃ ದ್ವಂದ್ವೈ ವಿಮುಕ್ತಃ ಸುಖ ದುಃಖ ಸಂಜ್ಞೈ ಅಗರ್ಚನ್ಯಮೂಢಃ ಪದಮವ್ಯಯಂ ತತ್. ಇದು 5ನೇ ಶ್ಲೋಕ, 15ನೇ ಅಧ್ಯಾಯದಲ್ಲಿ 5ನೇದು. ಇಲ್ಲಿ ನಾನು ನನ್ನದು ಅನ್ನೋ ಅಭಿಮಾನವನ್ನ ಬಿಟ್ಟು ಕರ್ಮಯೋಗ. ಮತ್ತೆ ಇದೇ ನಮ್ಮನ್ನ ಬಾಧಿಸೋದು. ನಮ್ಮ ಎಲ್ಲ ದುಃಖಗಳಿಗೂ ಅಹಂಕಾರಕ್ಕೂ ಕಾರಣ ನಾನು ನನ್ನದು. ನಾನು ಅಂದ್ರೆ ಶರೀರದ ಮೇಲೆ ಇದೇ ನಾನು. ಮತ್ತು ಇದು ನಾನು ತನ್ನದಷ್ಟು ಮಾತ್ರ ಅಲ್ಲ, ಇದ್ರ ಮೇಲೆ ನನಗೆ ತುಂಬ ಮೋಹ. ಮತ್ತು ನನ್ನದು, ನನ್ನ ಸುತ್ತಮುತ್ತಲೂ ಇರೋದು ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಅಂತಸ್ತು, ಇದೆಲ್ಲ ಗೊತ್ತಿದೆ ನಮಗೆ. ನಾನು ನನ್ನದು ಅನ್ನೋದ್ರ ಮೇಲಿರೋ ಮೋಹ, ಮಮಕಾರ, ತಾಧ್ಯಾತ್ಮ, ಅಟ್ಯಾಚ್ಮೆಂಟ್, ಅಭಿಮಾನ ಅಂತ ಏನು ಹೇಳ್ತೀವೋ ಅದನ್ನು ಬಿಡ್ಬೇಕು ನಾವು. ಅದನ್ನು ಹೇಗೆ ಬಿಡೋದು? ನಾನೇ ಬಿಡ್ತೇನೆ ಅಂದ್ರೆ ಮತ್ತೆ ಬಿಡೋಕ್ಕಾಗೋದಿಲ್ಲ. ಬಿಡ್ತೀಯ ನೀನು? ಬಿಡು, ನನ್ನ ಕೈ ನೋಡ್ಕೊತೇನೆ ಅನ್ನತ್ತೆ. ಹೇ ಭಗವಂತ ಅಂತ ಪರಮಾತ್ಮನಿಗೆ ಮರೆ ಹೋಗ್ಬೇಕು. ಹೇಗೆ ನಾವು ಶ್ರೀಮಂತರ ಮನೆಗೆ ಹೋದ್ರೆ ಯಜಮಾನ್ರೇ ಅಂತ ಕರಿತೀವಲ್ಲ, ನಾಯಿ ನಿಮಗ್ ಬಾಲ ಅಲ್ಲಾಡ್ಸುತ್ತಲ್ಲ, ಹಾಗೆ ಯಾರಿಗೆ ವಿಷಯ ಸಂಘವೆಂಬ ದೋಷ ಅಂಟುಕೊಂಡಿರುವುದಿಲ್ಲವೋ, ಯಾರಪ್ಪ ಇಲ್ಲಿ ಪರಮಾತ್ಮನ ಕಡೆ ತಿರುಗ್ತಾರೆ ಅಂತಂದ್ರೆ ವಿಷಯದ ಕಡೆ
ಅಂಟಿರೋದಿಲ್ಲ. ಅಂದ್ರೆ ಈ ಸಂಸಾರ ಇದು ಅನಿತ್ಯ ಅಂತ ಚೆನ್ನಾಗಿ ನಿತ್ಯ ನಿತ್ಯ ವಸ್ತುಗಳ ವಿವೇಕ ಯಾರು ಮೇಲ್ಕ್ ಹಾಕಿರ್ತಾರೋ, ಇದನ್ನ ಅನುಭವದ ಮುಖಾಂತರ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಅವ್ರಿಗೆ ಮಾತ್ರ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುತ್ತೆ, ಇದು ಅನುಭವಕ್ಕೂ ಬರುತ್ತೆ. ಅಂಥವ್ರು ಈ ಕಡೆ ಬೇಗ ಬಂದ್ಬಿಡ್ತಾರೆ ಅಂತ ಮನಸ್ಸನ್ನ ನಿಲ್ಲಿಸ್ತಾರೆ. ಆದ್ದರಿಂದ ಈ ಮಾರ್ಗದಲ್ಲಿ ಯಾವಾಗಲೂ ಇದು ನೋಡ್ರಿ, ಆತ್ಮಸ್ವರೂಪವನ್ನ ಕುರಿತು ಆಲೋಚನೆ ಮಾಡ್ತಾ ಇರಬೇಕಾಗುತ್ತೆ. ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಇದೆಲ್ಲ ಅನುಭವದ ಮಾತು, ನಿಮ್ಗೆ ಯಾವ ಪುಸ್ತಕದಲ್ಲೂ ಸಿಗೋದಿಲ್ಲ. ಅವ್ರು ನಿಜವಾಗ್ಲೂ ಜಿಜ್ಞಾಸುಗಳು ಆಗಿದ್ರು, ಸಾಧನೆ ಮಾಡಿ ಆ ತತ್ವದಲ್ಲಿ ನೆಲೆ ನಿಂತಿದ್ದಾರೆ. ಈ ಮಾರ್ಗದಲ್ಲಿ ಬಂದ ಮೇಲೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಮಾಡಿಕೊಂಡು ಪ್ರಪಂಚದಲ್ಲಿ ನಿಮಗೆ ವಿರಕ್ತಿ ಬಂದು ಕರ್ಮಯೋಗ ಆದ್ಮೇಲೆ ಕರ್ಮಗಳು ಬಿದ್ದೋಗುತ್ತೆ. ಎಂಥ ಕರ್ಮಗಳು? ವ್ಯವಹಾರಕ್ಕೆ ಸಂಬಂಧಪಟ್ಟಿರೋ ಕರ್ಮಗಳು ಬಿದ್ದೋಗುತ್ತೆ. ಲೌಕಿಕ ವೈದಿಕ ಕರ್ಮಗಳು ಬಿದ್ದೋಗುತ್ತೆ. ಆವಾಗ ಮೂರತ್ತು ಈ ಮಾರ್ಗದಲ್ಲಿ ಆತ್ಮಸ್ವರೂಪವನ್ನೇ ಕುರಿತು ಆಲೋಚನೆ ಮಾಡ್ತಾ ಇರ್ಬೇಕು. ತುಂಬಾ ಇಂಪಾರ್ಟೆಂಟ್. ಆತ್ಮಸ್ವರೂಪ ಅಂದ್ರೆ ಏನು? ನಾನು ರಾಮಾಯಣ ಮಹಾಭಾರತನ ಮೂರತ್ತು ಕೇಳ್ತಾ ಇರ್ತೀನಿ, ಓದ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ಅದಾಗೋದಿಲ್ಲ. ಅದನ್ನ ಆತ್ಮನ ಶ್ರವಣ ಅಂತನೂ ಅನ್ನಲ್ಲ, ಮನನೂ ಅನ್ನಲ್ಲ, ಧ್ಯಾನನೂ ಅನ್ನೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಯಾತ್ರಿಂದ ಬರುತ್ತಿದ್ದು? ಯಾರು ಶ್ರವಣ ಮನ ಈ ಸಾರ್ವತ್ರಿಕ ಪೂರ್ಣ ಅನುಭವ, ಎಚ್ಚರ ಕನಸು ನಿದ್ದೆನ ಚೆನ್ನಾಗಿ ಮೆಲ್ಕ್ ಹಾಕಿರ್ತಾರೋ, ಈ ಆತ್ಮನ ವಿಚಾರವನ್ನ ಈ ಭಗವದ್ಗೀತೆಯಲ್ಲಿ ಉಪನಿಷತ್ತುಗಳ ಪ್ರಕಾರ ಯಾರು ಅರ್ಥ ಮಾಡ್ಕೊಂತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತಿದ್ದು. ಅದು ಬಿಟ್ಟು ಮಿಕ್ಕಿರೋದಕ್ಕೆ ಅದಕ್ಕೆ ಆಗೋದಿಲ್ಲ. ಶ್ರವಣ ಮನನ ಧ್ಯಾನ ಅಂತ ಅಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ಹಾಗಾದ್ರೆ ಶ್ರವಣ, ಇಲ್ಲದಿದ್ರೆ ಶ್ರವಣ ಆಗೋದಿಲ್ಲ. ಭಗವದ್ಗೀತೆ ನೋಡ್ರಿ, ಕಂಪ್ಲೀಟ್ ಶ್ರವಣವಾಗುತ್ತೆ. ಯಾಕೆ? ಇಲ್ಲಿ ಏನ್ ಹೇಳ್ತಾರೆ? ಪ್ರಪಂಚ ಅನಿತ್ಯ ಅಂತ ಮತ್ ಹೇಳ್ತಾ ಇರ್ತಾರೆ. ಸಾಧನೆಗಳ ಕರ್ಮಯೋಗದಲ್ಲಿ ತೋರಿಸ್ತಾರೆ. ಆತ್ಮ ಅಂದ್ರೆ ಏನು ಅಂತ ಗಾಢ ನಿದ್ರೆ ಅನುಭವವನ್ನು ತೋರಿಸ್ತಾನೆ ಇರ್ತಾರೆ ಇಲ್ಲಿ. ಮತ್ತೆ ಇದಕ್ಕಿಂತ ಇನ್ನೇನ್ ಬೇಕು ನಮ್ಗೆ? ಇದನ್ನ ಶ್ರವಣ ಅನ್ನೋದು. ಚಿಲ್ಲರೆಗಡಿಗೆ ಹೋಗಿ ಆ ಪಟ್ಟಿ ಲೆಕ್ಕ ಹಾಕೊಳ್ಳುವಾಗ ಟಿಕ್ ಮಾರ್ಕ್ ಹಾಕೊಂತಾರಲ್ಲ, ಹಂಗಾದ್ರೆ ಅದು ಶ್ರವಣ ಮನನ ಧ್ಯಾನ. ಅದು ಬಿಟ್ಟು ನೀವು ರಾಮಾಯಣ ಮಹಾಭಾರತ ಪುರಾಣಗಳು ನೀವು ಏನ್ ಬೇಕಾದ್ರೂ ಓದಿ ಮನನ ಮಾಡಿ, ಅದು ಆಗೋದಿಲ್ಲ. ಹಂಗ ಅನ್ಕೊಂಡು ಅದು ಸಾಧನೆ ಅಲ್ಲ ಅಂತಲ್ಲ, ಅರ್ಥಲ್ಲ. ಇಲ್ಲಿ ಹೇಳಿದ್ರಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆತ್ಮನನ್ನೇ ಕುರಿತು ಚಿಂತನೆ ಮಾಡ್ಬೇಕು ಅಂತ ಹೇಳಿರೋದನ್ನ ತಗೋಬೇಕು. ಅದು ಸಾಧನೆ ಆಗುತ್ತೆ, ಆಗೋದಿಲ್ಲ ಅಂತ ಅನ್ಲಿಲ್ಲ. ಮೊದಲು ಅವನ್ನೆಲ್ಲ ಮಾಡ್ಬೇಕಾಗಿರೋದು ಅದನ್ನೇ. ಆದ್ದರಿಂದ ಇಲ್ಲಿ ವಿಷಯ ಸಂಘಕ್ಕಾಗಲಿ ಕರ್ಮ ಸಂಘಕ್ಕಾಗಲಿ ಬೆಲೆ ಇಲ್ಲ. ವಿಷಯ ಕರ್ಮ ಒಂದು ಹಂತದ ಕರ್ಮ ಬಿದ್ದೋಗ್ಬೇಕು. ಲೌಕಿಕ ವೈದಿಕ ಕರ್ಮಗಳು ಬಿದ್ದೋಗ್ಬೇಕು. ಸಂಘವೇ ಎಲ್ಲಾ ಕರ್ಮಗಳಿಗೂ ಮೂಲ ಅಂತ. ಸಂಘವನ್ನ ಜಯಿಸಿದವರಿಗೆ ಕಾಮ ಎಲ್ಲಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಮಗಳು ಯಾವಾಗ ಸಂಪೂರ್ಣವಾಗಿ ತೊಡಗುತ್ತೋ ಆಗ್ಲೇ ಭಗವತ್ ಪ್ರಾಪ್ತಿ ಆಗೋದು. ಇಲ್ಲಿ ಕಾಮಗಳು ಅಂತಂದ್ರೆ ಎಲ್ಲಾ ಕಾಮಗಳು ಬಿದ್ದೋಗ್ಬಿಡ್ಬೇಕು. ಯಾವಾಗ ಬೀಳುತ್ತೆ? ಹಗ್ಗವನ್ ಕಂಡಾಗ ಹಾವಿನ ಭಯ ಇರೋಲ್ಲ. ಹಾಗೆ ಪರಮಾತ್ಮನ್ ಕಂಡ ಮೇಲೆ ಹೋಗ್ಬೇಕಾದ್ರೆ ಅದು ಒಂದು. ಹೀಗೆ ಪರಮಪ್ರಾಪ್ತಿಯಾದರೆ ಸರ್ವಕಾಮಗಳನ್ನು ಒಟ್ಟಿಗೆ ಪಡೆದಂತೆ ಆಗ್ಬಿಡುತ್ತೆ. ಮೊದಲೆತ್ಕೊಂತಾನೆ ನಾವು ಆತ್ಮಕಾಮನಾಗಬೇಕು. ಆತ್ಮನೇ ಬೇಕು ಅನ್ನೋ ಜಿಜ್ಞಾಸೆ ನನ್ನಲ್ಲಿ ಬಂತು ಅಂತಂದ್ರೆ ಆಗ ಎಲ್ಲಾ ಕಾಮನೆಗಳು ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಪರಮೇಶ್ವರನ ಚಿಂತೆ ಗಟ್ಟಿಯಾಗಬೇಕಿತ್ತು. ವ್ಯವಹಾರದಲ್ಲಿ ಪರಮೇಶ್ವರನ ಮಾತು, ಪರಮೇಶ್ವರನ ಚಿಂತೆ, ಪರಮೇಶ್ವರ ಆರಾಧನಾ ರೂಪವಾದ ಕರ್ಮ ಹೀಗಿರ್ಬೇಕು. ಎಲ್ಲಿ ರಾಮನಿರ್ತಾನೋ ಅಲ್ಲಿ ಕಾಮವಿಲ್ಲ ಅಂತ ತುಳಸಿದಾಸರು ಹೇಳಿರೋದನ್ನ ನೆನೆಸ್ಕೋಬೇಕು. ಯಾರು ಈ ವ್ಯವಹಾರ ಪ್ರಪಂಚ ಅನ್ನೋದು ದುಃಖಮಯವಾಗಿರುತ್ತೆ ಅಂತ ಈ ದ್ವಂದ್ವಗಳ ಕೋಟೆಯಲ್ಲಿ ಬೇಸರ ಪಟ್ಟು ಇದಿಷ್ಟೇ, ಇದರಿಂದ ನಾನು ಬಿಡಿಸ್ಕೋಬೇಕು ಅಂತ ಯಾರು ನಿಜವಾಗ್ಲೂ ಆಸಕ್ತಿ ಇರುತ್ತೋ ಅಂಥವರು ಪರಮಾತ್ಮನ ಹುಡುಕೋದಿಕ್ಕೆ ಜಿಜ್ಞಾಸ ಭಕ್ತಿಗೆ ಬಂದು ಇಲ್ಲಿಗೆ ಪ್ರಯತ್ನ ಮಾಡ್ತಾರೆ. ಅಂಥವರೇ ಆತ್ಮ ಅನ್ವೇಷಣೆಯಲ್ಲಿ ಜಯಶೀಲರಾಗ್ತಾರೆ ಅಂತ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ನಿಲ್ಸೋಣ. ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀ.